ರೈತ ದೇವೋಭವ ನನ್ನೆಲ್ಲ ರೈತ ಬಾಂಧವರಿಗೆ ಹಾಗೂ ಸಮಸ್ತ ವೀಕ್ಷಕರಿಗೆ ಸ್ವಾಗತ. ನಾನು ಅರ್ಚಿತ್ ಜೈನ್ ಸಂಸ್ಥೆ ಕಹಳೆ ನ್ಯೂಸ್. ಈ ಒಂದು ವಿಶೇಷ ಸಂದರ್ಶನದಲ್ಲಿ ಕೃಷಿಕರಿಗೆ ಹಾಗೆ ಕೃಷಿಗೆ ಸಂಬಂಧಪಟ್ಟಂತಹ ಒಂದು ಉಪಯುಕ್ತ ಮಾಹಿತಿಯ ಜೊತೆಗೆ ನಾವಿವತ್ತು ನಿಮ್ಮ ಜೊತೆಗೆ ಬಂದಿದ್ದೇವೆ. ನಾವಿವತ್ತು ಶ್ರೀ ರಾಮಚಂದ್ರಾಪುರ ಮಠದ ಅಧೀನ ಸಂಸ್ಥೆಯಾಗಿರುವಂತಹ ಗೋಫಲ ಟ್ರಸ್ಟ್ನ ಒಂದು ಉತ್ಪಾದನಾ ಘಟಕಕ್ಕೆ ನಾವು ಬಂದಿದ್ದೇವೆ. ನಮ್ಮ ಜೊತೆಗೆ ಇದರ ಉತ್ಪನ್ನಗಳ ಮಾಹಿತಿಯನ್ನ ಕೊಡಲಿಕ್ಕೆ ರಾಘವೇಂದ್ರ ಸರ್ ನಮ್ಮ ಜೊತೆಗೆ ಇದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್, ಈ ಒಂದು ಉತ್ಪಾದನಾ ಘಟಕದಲ್ಲಿ ಈಗ ನಾವಾಗಲೇ ದಶಸಾರ ಹಾಗೂ ಸ್ವರ್ಗಸಾರ ಉತ್ಪಾದನೆಗಳನ್ನ ಇಲ್ಲಿ ಉತ್ಪಾದಿಸ್ತಾ ಇದ್ದಾರೆ. ವಿಶೇಷವಾಗಿ ಸ್ವರ್ಗಸಾರ ಅನ್ನೋದನ್ನ ನಾವು ನೋಡೋದಾದ್ರೆ ಇದನ್ನ ಹೇಗೆ ತಯಾರು ಮಾಡ್ತೀರಾ, ಹಾಗೆ ಇದನ್ನ ತಯಾರು ಮಾಡುವ ಉದ್ದೇಶ ಏನು? ಇದು ನಾವು ಮೂಲ ದೇಶಿ ದವಿನ ಸಗಣಿಯಿಂದ ತಯಾರು ಮಾಡುವಂತಹದ್ದು. ಸಗಣಿಯನ್ನು ನಾವು 10 mm 4 mm ವರೆಗೆ ಅದನ್ನು ಸಾಣಿಸಿ ಆಮೇಲೆ ಅದಕ್ಕೆ ಕೈಬೇವಿನ ಪುಡಿಯನ್ನು ಸೇರಿಸ್ತೀವಿ, ಆಮೇಲೆ ಹರಳು ಹಿಂಡಿಯನ್ನು ಸೇರಿಸ್ತೀವಿ, ಆಮೇಲೆ ಜೀವಾಮೃತವನ್ನು ಸೇರಿಸ್ತೀವಿ. ಜೀವಾಮೃತ, ಹರಳು ಹಿಂಡಿ ಮತ್ತು ಕೈಬೇವಿನ ಪುಡಿಯನ್ನು ಸೇರಿಸಿ ಅದನ್ನು ಬೆಡ್ ಮಾಡಿ ಇಡ್ತಾರೆ. ಬೆಡ್ ಮಾಡಿ ಇಟ್ಟು ಅದೊಂದು 20-22 ದಿವಸ ಕಳೆದ ಮೇಲೆ ಅದು ಮ್ಯಾಚೂರ್ ಆಗುತ್ತೆ. ಮ್ಯಾಚೂರ್ ಆದಮೇಲೆ ಅದನ್ನು ಮತ್ತೊಮ್ಮೆ ಸಾಣಿಸಿ ಆಮೇಲೆ ಅದನ್ನು ಪ್ಯಾಕಿಂಗ್ ಮಾಡ್ತಾರೆ. ಅಂದ್ರೆ ಈಗ ಯಾವ ರೀತಿಯ ಪ್ರೊಡಕ್ಷನ್ ವೈಸ್ ನಾವು ನೋಡೋದಾದ್ರೆ ಮೊದಲಿನ ಹಂತದಿಂದ ಈಗ ರೈತರಿಗೆ ಅಥವಾ ಗ್ರಾಹಕರಿಗೆ ತಲುಪುವ ತನಕ ಯಾವ ಪ್ರೊಸೆಸ್ಗಳ ಯಾವ ಹಂತಗಳನ್ನ ಇದಾಗುತ್ತೆ? ಈಗ ನಾವು ಹೇಳಿದ ಹಾಗೆ ಅದು ಆದಮೇಲೆ ಪ್ಯಾಕಿಂಗನ್ನು ಮಾಡ್ತಾರೆ. ಪ್ಯಾಕಿಂಗ್ ಆದಮೇಲೆ ಆಯಾ ತಾಲೂಕುಗಳಲ್ಲಿ ಡಿಸ್ಟ್ರಿಬ್ಯೂಟರ್ ಇದ್ದಾರೆ. ಆ ಡಿಸ್ಟ್ರಿಬ್ಯೂಟರ್ ಮುಖಾಂತರನೇ ಅದನ್ನು ಸೇಲ್ ಮಾಡ್ತಾರೆ. ಇದನ್ನ ಪ್ರಾರಂಭ ಮಾಡುವಂತ ಮುಖ್ಯ ಉದ್ದೇಶ ಏನು ಸರ್ ಈ ಸಂಸ್ಥೆಯದು? ಮೂಲ ಉದ್ದೇಶ ಶ್ರೀನಾಥ್ ಜಗದ್ಗುರು ಶಂಕರಾಚಾರ್ಯ ಶ್ರೀ ರಾಘವೇಶ್ವರ ಭಾರತಿ ಸ್ವಾಮಿಗಳವರ ಒಂದು ಆಸೆ ಅದೇ ಇದೆ. ಒಂದು ದೇಶೀಯ ಗೋವು ಸಾಯವಲ್ಲಿವರೆಗೂ ಅದು ನೀಡುವಂಥದ್ದು ಗೋಮೂತ್ರ ಮತ್ತು ಗೋಮಯವನ್ನು ನೀಡೇ ನೀಡುತ್ತೆ. ಅಲ್ಲಿವರೆಗೆ ಅದನ್ನು ಕಡುಕರಿಂದ ಅದನ್ನು ರಕ್ಷಣೆ ಮಾಡುವ ಮೂಲ ಉದ್ದೇಶ ಇಲ್ಲಿದೆ. ಈಗ ಸ್ವರ್ಗಸಾರ ಅನ್ನುವಂಥದ್ದು ಈ ಒಂದು ಕಾನ್ಸೆಪ್ಟ್ ಕೂಡ ವಿಶೇಷವಾಗಿರುವಂಥದ್ದು. ಯಾಕಂತ ಹೇಳಿದ್ರೆ ನಮ್ಮ ದೈವಿಕವಾಗಿ ಹಾಗೆ ಎಲ್ಲ ರೀತಿಯಲ್ಲಿ ಇದಕ್ಕೆ ಒಂದು ಸಂಬಂಧವನ್ನ ಇದೆ. ಇದನ್ನ ಇವಾಗ ನೀವಾಗಲೇ ಹೇಗೆ ಮಾಡ್ತೀರಿ ಅಂತ ಹೇಳಿದ್ರಿ. ಇದನ್ನ ಸ್ವರ್ಗಸಾರವನ್ನ ತಯಾರು ಮಾಡುವಾಗ ಯಾವ ಅಂಶಗಳನ್ನ ಇದಕ್ಕೆ ಸೇರಿಸಲಾಗ್ತದೆ ಅಥವಾ ಬೆರೆಸಲಾಗ್ತದೆ? ಯಾವ್ದಾದ್ರು ಕೆಮಿಕಲ್ಸ್ಗಳನ್ನ ಹಾಕ್ತೀರಾ ಇಲ್ಲಿ ಮಾಡುವಾಗ? ಯಾವುದೇ ಕೆಮಿಕಲ್ಗಳನ್ನು ಇಲ್ಲಿ ಮಿಕ್ಸ್ ಮಾಡುವಂಥದ್ದಿಲ್ಲ. ಈಗ ನಾನು ಹೇಳಿದ ಹಾಗೆ ಕೈಬೇವಿನ ಪುಡಿ, ಹರಳು ಹಿಂಡಿ, ಆಮೇಲೆ ಜೀವಾಮೃತ, ಇದೊಂದೇ ಇದಕ್ಕೆ ಇರುವಂಥ ಮೂಲ ದೇಶಿ ದನವಿನ ಸಗಣಿ. ಇದನ್ನು ಸೇರಿಸಿ ರೆಡಿ ಮಾಡುವಂತಹದ್ದು. ಈಗ ಪ್ರೊಡಕ್ಷನ್ ಹೇಗೆ ಆಗುತ್ತೆ ಸರ್? ಅಂದರೆ KG ಲೆಕ್ಕದಲ್ಲಿ ಅಥವಾ ಹೇಗೆ? KG ಲೆಕ್ಕದಲ್ಲಿ 1 kg ಮತ್ತು 2 kg ಪ್ಯಾಕೆಟ್ಗಳು ಬರುತ್ತೆ, ಮತ್ತು 40 kg ಚೀಲ ಬರುತ್ತೆ. ಅದು 1 kg, 2 kg ಮತ್ತು 40 kg ಬರುತ್ತೆ. ಸರ್, ಸ್ವರ್ಗಸಾರ ಅನ್ನುವಂಥ ಒಂದು ಗೊಬ್ಬರ ಈಗ ರೈತರಿಗೆ ಅಥವಾ ಕೃಷಿಕರಿಗೆ ಯಾವ ಪ್ರಮಾಣದಲ್ಲಿ ಲಭ್ಯ ಇದೆ? ಅದು 1 kg ಪ್ಯಾಕೆಟ್ ಬರುತ್ತೆ, ಮತ್ತು 2 kg ಮತ್ತು 5 kg ಮತ್ತು 40 kg ಚೀಲಗಳಲ್ಲಿ ಇದು ತಯಾರಾಗಿ ಬರುತ್ತೆ. ಈಗ ರೈತರು ಇದನ್ನು ಬಳಸುವಾಗ ಯಾವ್ಯಾವ ಕೃಷಿಗೆ ಎಲ್ಲ ಬಳಸ್ಬೋದು, ಹಾಗೆ ಯಾವ್ಯಾವ ಕೃಷಿಗಳೆಲ್ಲ ಸ್ವರ್ಗಸಾರವನ್ನು ಬಳಸ್ಬೋದು? ಹೂವಿನ ಗಿಡಗಳಿಗೆ ಬಳಸ್ಬೋದು, ತರಕಾರಿಗಳಿಗೆ ಬಳಸ್ಬೋದು, ಎಲ್ಲ ಕ್ರಾಫ್ಟು. ಯಾಕೆಂದರೆ ವಿತೌಟ್ ಕೆಮಿಕಲ್ ಆಗಿದ್ದರಿಂದ ಯಾವ ಬೆಳೆಗಳಿಗೆ ಬಳಸಿದರೂ ಯಾವುದೇ ತೊಂದರೆಗಳು ಇಲ್ಲ ಇದರಲ್ಲಿ. ಇದಕ್ಕೆ ನಿರ್ದಿಷ್ಟ ಬಳಸುವ ವಿಧಾನ ಯಾವುದಾದ್ರೂ ಇದೆಯಾ? ಹೂವಿನ ಗಿಡ, ತರಕಾರಿಗಳಿಗೆ ನೀವು ಅವರು ಆ ಗಿಡಗಳ ಮೇಲೆ ಬಳಸ್ತಾ ಹೋಗ್ಬೋದು. ಅಡಿಕೆ ಮರ ಮತ್ತು ತೆಂಗಿನ ಮರಗಳಿಗೆ ಬಳಸೋದು. ಅಡಿಕೆ ಮರಗಳೇ ನಾವು 2 ರಿಂದ 4 kgವರೆಗೆ ಶಿಫಾರಸನ್ನು ಮಾಡ್ತಾ ಇದ್ದೇವೆ. ತೆಂಗಿನ ಮರಕ್ಕಾದರೆ 15 kg 15 kgನ ತೆಂಗಿನ ಮರಕ್ಕೆ ಬೇಕಾಗುತ್ತೆ. ಈಗ ನಾವು ಸ್ವರ್ಗಸಾರವನ್ನ ಹಾಗೆ ದಶಸಾರ ಹೇಳಿದ್ರು ಅವರು, ಅಂದ್ರೆ ತಿಂಗಳಿಗೊಮ್ಮೆ 3 ತಿಂಗಳಿಗೊಮ್ಮೆ ಹಾಗೆ ಬಳಸಬೇಕು ಹಾಗೆ ಇದೆ ಅಂತ. ಇದು ಸ್ವರ್ಗಸಾರವನ್ನ ಆ ರೀತಿ ಯಾವ್ದಾದ್ರು ಪ್ರಮಾಣದಲ್ಲಿ ಬಳಸಬೇಕಾ, ಮರುಬಳಕೆ ಮಾಡಬೇಕಾ? ಇದು ವರ್ಷಕ್ಕೆ 1 ಸರಿ ಬಳಸಿದ್ರೆ ಸಾಕು. 3 ರಿಂದ 4 kg ಕೊಟ್ಟಿದ್ದಾರೆ ಅಂತ ಆದರೆ ವರ್ಷಕ್ಕೆ ಒಮ್ಮೆ ಬಳಸಿದ್ರೆ ಸಾಕಾಗುತ್ತೆ. ಇದರಿಂದ ಇಳುವರಿಯ ಮೇಲೆ ಯಾವ ರೀತಿಯ ಪರಿಣಾಮ ಬೀಳುತ್ತೆ ಸರ್? ಇಳುವರಿ ನಾವು ರೈತರೇ ಬಂದು ಹೇಳಿರುವಂತಹದ್ದು, ನಾವೇನೆಲ್ಲಿ ಹೋಗಿ ನೋಡೋದಂಥದ್ದಲ್ಲ. ರೈತರೇ ಹೇಳುವಂತಹದ್ದು ತುಂಬ ಚೆನ್ನಾಗಿ ಬೆಳೆ ಬರ್ತಾ ಇದೆ, ಯಾವುದೇ ರೋಗಗಳು ಬರ್ತಾ ಇಲ್ಲ ನಮ್ಮ ತೋಟಗಳಿಗೆ. ಯಾಕೆಂದರೆ ಇವಾಗ ವ್ಯಾಪಕವಾಗಿ ಹರಡ್ತಾ ಇರುವಂಥದ್ದು ಎಲೆ ಚುಕ್ಕೆ ರೋಗ. ಅದನ್ನು ನೀವು ಗಮನಿಸಿದ್ರೂ ಗೊತ್ತಾಗುತ್ತೆ. ಇದನ್ನು ಏನು ಬಳಸ್ತಾ ಇದ್ದಾರೋ 4 ರಿಂದ 5 ವರ್ಷ ಇದನ್ನು ಬಳಸ್ತಾ ಇದ್ದಾರೋ ಅವರ ತೋಟಗಳಲ್ಲಿ ಎಲೆ ಚುಕ್ಕೆ ರೋಗ ಇಲ್ಲ. ಇದೆ, ಎಲ್ಲೋ 1-2 ಮರಕ್ಕೆ ಇರ್ಬೋದು, ಅಂದರೆ ತುಂಬ ತೋಟಗಳೇ ಹೋಗುವಂಥ ಪರಿಸ್ಥಿತಿ ಇದೆ ಈ ಭಾಗದಲ್ಲಿ. ಅದು ಆಗ್ತಾ ಇಲ್ಲ ಇದರಿಂದ. ಈಗ ಕೆಲವರಿಗೆ ಒಂದಷ್ಟು ಗೊಂದಲಗಳಿರ್ಬಹುದು. ಯಾಕಂದರೆ ಇದು ಯಾವುದೇ ರೀತಿಯ ಒಂದು ಲ್ಯಾಬ್ಗಳಲ್ಲಿ
ತಯಾರಾಗದೆ ಇರೋದ್ರಿಂದ ಜನಗಳಿಗೆ ಅಥವಾ ರೈತರಿಗೆ ಒಂದಷ್ಟು ಗೊಂದಲಗಳಿರ್ಬೋದು. ಇದು ಸರ್ಟಿಫೈಡ್ ಅಥವಾ ನಾನ್ ಸರ್ಟಿಫೈಡಾ, ಇದಕ್ಕೆ ಅಪ್ರೂವಲ್ ಇದೆ, ಸೊ ಆ ಥರ ಯಾವ್ದಾದ್ರು ಸರ್ಟಿಫಿಕೇಶನ್ ಈ ಸ್ವರ್ಗಸಾರ ಗೊಬ್ಬರಕ್ಕೆ ಸಿಕ್ಕಿದೆಯಾ? ಸಿಕ್ಕಿದೆ ಸರ್. ಇದಕ್ಕೆ ಅಂತಾರಾಷ್ಟ್ರೀಯ ಸಾವಯವ ಪ್ರಮಾಣ ಪತ್ರ ದೊರಕಿದೆ ಇದರಲ್ಲಿ. ಹಾಗಾಗಿ ರೈತರು ಇದ್ರ ಬಗ್ಗೆ ಯಾವುದೇ ಆತಂಕ ಪಡುವಂಥದ್ದಿಲ್ಲ. ಯಾವುದೋ ಕೆಮಿಕಲ್ ಸೇರಿಸ್ತಾರೆ. ಇವತ್ತು ಸಾವಯವದ್ದು ತುಂಬ ಹಾವಳಿ ನಡೀತಾ ಇದೆ, ನೀವೆಲ್ಲ ನೋಡಿರ್ಬೋದು. ಆ ಥರ ಯಾವುದೇ ಕೆಮಿಕಲ್ ಸೇರಿಸಿ ಮಾಡುವಂಥದ್ದಲ್ಲ ಇದು. ಮತ್ತು ನಾವು ಪ್ರತಿ ಬ್ಯಾಚನ್ನು ಶಾಂಪಲನ್ನು ತೆಗೆದಿಟ್ಟು ಏನೇ ಥರ ತೊಂದರೆಗಳು ಬಂದರೂ ನಾವು ಅದನ್ನು ಲ್ಯಾಬಲ್ಲೇ ಟೆಸ್ಟ್ ಮಾಡಿಸಿ ನಾವು ರಿಪೋರ್ಟನ್ನು ನಮ್ಮ ಹತ್ರ ಇರುತ್ತೆ. ಸರ್, ಈಗ ರೈತರು ಇದನ್ನು ಖರೀದಿಸಿದ ಮೇಲೆ ಅವರ ತೋಟಗಳಲ್ಲಿ ಅಥವಾ ಅವರ ಕೃಷಿ ಭೂಮಿಯಲ್ಲಿ ಈಗ ಅಡಿಕೆ ಮರಕ್ಕೆ ಅಥವಾ ತೆಂಗಿನ ಮರಕ್ಕೆ ಯಾವ ರೀತಿ ಬೆಳೆಸಬೇಕು, ಅಂದರೆ ಬುಡ ಎಷ್ಟು ಬಿಡಿಸಬೇಕು, ಇದನ್ನು ಎಷ್ಟು ಪ್ರಮಾಣದಲ್ಲಿ ಹಾಕಬೇಕು? ಅವರು ಅಡಿಕೆ ಮರವನ್ನು ಸುತ್ತ ಬಿಡಿಸಿಯೇ ಹಾಕಬೇಕು. ಯಾಕೆಂದರೆ ಇದು ಗೊಬ್ಬರ ಹೇಳೋದಕ್ಕಿಂತಲೂ ಜಾಸ್ತಿ ಸೂಕ್ಷ್ಮಾಣು ಜೀವಿಯನ್ನು ಉತ್ಪತ್ತಿ ಮಾಡುವಂಥದ್ದಾಗಿರುತ್ತೆ. ಹಾಗಾಗಿ ಮೇಲಿಂದ ಹಾಕಿ ಅವ್ರು ಹಾಗೆ ಮುಚ್ಚಿದರೆ ಅದು ಒಣಗಿ ಹೋದರೆ ಅದು ಏನು ಕೆಲಸ ಮಾಡೋದಿಲ್ಲ. ಹಾಗಾಗಿ ಬುಡವನ್ನು ಬಿಡಿಸೇಯ ಹಾಕಿ ಆಮೇಲೆ ಅದೇ ಮಣ್ಣನ್ನು ಮುಚ್ಚಿ ಮೇಲಿಂದ ಸೊಪ್ಪು ಅಥವಾ ಸೌದೆ ಏನಾದರೂ ಮುಚ್ಚಬಹುದು ಅದಕ್ಕೆ. ಈಗ ಸ್ವರ್ಗಸಾರ ಮತ್ತೆ ದಶಸಾರಕ್ಕೆ ರೈತರಿಂದ ಒಂದು ಸ್ಪಂದನೆ ಯಾವ ರೀತಿ ಇದೆ? ಅಂದ್ರೆ ಈಗ ಇದನ್ನ ಪ್ರಾರಂಭ ಮಾಡಿ ಒಂದಷ್ಟು ವರ್ಷಗಳಾಗಿದೆ, ಅಲ್ಲಿಂದ ಇಲ್ಲಿಯವರೆಗೆ ರೈತರ ಒಂದು ಪ್ರತಿಕ್ರಿಯೆ ಹೇಗಿದೆ? ಹಾಗೆ ಅದರ ಜೊತೆಗೆ ಡಿಸ್ಟ್ರಿಬ್ಯೂಷನ್ ವೈಸ್ ನೋಡೋದಾದ್ರೆ ಎಲ್ಲಿಯವರೆಗೆ ಇದರ ಡಿಸ್ಟ್ರಿಬ್ಯೂಷನ್ಸ್ ಇದೆ ಅಂತ? ನೀವು ಹೇಳಿದ ಹಾಗೆ ಡಿಸ್ಟ್ರಿಬ್ಯೂಷನ್ ಎಲ್ಲ ತಾಲೂಕುಗಳಲ್ಲೂ ಸಿಗ್ತಾ ಇದೆ. ಇದು ಸಿರ್ಸಿ, ಸಿದ್ದಾಪುರ, ಯಲ್ಲಾಪುರ, ಸಾಗರ, ಹೊನ್ನಾವರ, ಚಿಕ್ಕಮಗಳೂರು ಎಲ್ಲ ಕಡೆನೂ ಇದು ದೊರಕ್ತಾ ಇದೆ. ಆಯಾ ಡಿಸ್ಟ್ರಿಬ್ಯೂಟರ್ ನಂಬರ್ಗಳನ್ನು ನೀವು ನಮ್ಮ ಆಫೀಸಿಗೆ ನೀವು ಕರೆ ಮಾಡಿ ಕೇಳಿದರೆ ನಾವು ಅವರಿಗೆ ನಂಬರ್ಗಳನ್ನು ನಾವು ನೀಡ್ತೇವೆ ಅವರಿಗೆ. ರೈತರ ಒಪಿನಿಯನ್ ನೀವು ಕೇಳಿದಂಥದ್ದು ತುಂಬ ಚೆನ್ನಾಗಿದೆ. ಎಲ್ಲೂ ಬ್ಯಾಡ್ ಇಂಪ್ರೆನ್ಸ್ ಎಲ್ಲೂ ಇಲ್ಲ. ನಾವು ಬಳಸ್ತಾ ಇದ್ರೆ ಪ್ರತಿ ವರ್ಷವೂ ಸೇಲ್ಸು ತುಂಬ ಜಾಸ್ತಿ ಆಗ್ತಾ ಇದೆ. ಈ ವರ್ಷ 100 ಬ್ಯಾಗ್ ಆಗಿದ್ದು, ಬರೋ ವರ್ಷ 110 ಬ್ಯಾಗ್ ತೊಗೊಂಡವರು ಇದ್ದಾರೆ. ಇನ್ನೂ ಜಾಸ್ತಿ ಬೇಕು ನಮಗೆ ಹೇಳುವಂಥ ರಿಸಲ್ಟ್ ಇದೆ. ಈಗ ಕೆಲವರಿಗೆ ಒಂದಷ್ಟು ಗೊಂದಲಗಳಿರಬಹುದು ಇದನ್ನು, ಅಂದರೆ ಎಲ್ಲ ಕಡೆ ಕೃಷಿಕರು ಕೆಮಿಕಲ್ ಗೊಬ್ಬರಗಳನ್ನು ಬಳಸಿ ಇದನ್ನು ಬಳಸಬಹುದಾ ಅನ್ನೋ ಒಂದು ಗೊಂದಲದಲ್ಲಿ ಇರ್ಬೋದು ಅಥವಾ ಭಯದಲ್ಲಿ ಇರ್ಬೋದು. ಅವರಿಗೆ ನೀವು ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ? ಅವ್ರು ಖಂಡಿತವಾಗಿಯೂ ಇದನ್ನು ಬಳಸಬಹುದು. ಯಾವುದೇ ಕೆಮಿಕಲ್ ಇಲ್ಲ. ಅವರು ತಗೊಂಡೋಗಿ ಬೇಕಾದರೂ ಅವ್ರು ಲ್ಯಾಬ್ ಟೆಸ್ಟನ್ನು ಮಾಡಿಸ್ಬೋದು. ಅಷ್ಟು ಭರವಸೆಯಿಂದ ಮಾಡುವಂಥ ಒಂದು ವ್ಯವಸ್ಥೆ ಇದು. ಯಾಕೆಂದರೆ ಇದು ರಾಮಚಂದ್ರಾಪುರ ಮಠದ ಅಡಿಯಲ್ಲಿ ತಯಾರಾಗ್ತಾ ಇರುವಂತಹದ್ದು. ಹಾಗಾಗಿ ಅವರು ಯಾವುದೇ ಆತಂಕ ಪಡುವಂಥ ವ್ಯವಸ್ಥೆ ಇಲ್ಲ ಇದರಲ್ಲಿ. ಈಗ ಯಾರಾದರೂ ರೈತರು ಇಲ್ಲಿಗೆ ಬಂದರೆ ಇಲ್ಲಿ ನಿಮ್ಮ ಉತ್ಪಾದನಾ ಘಟಕವನ್ನು ನೋಡ್ಬೋದಲ್ವಾ? ನೋಡ್ಬೋದು. ಯಾವ ರೀತಿ ಪ್ರೊಸೆಸ್ ಆಗುತ್ತೆ, ಅದರ ಹೇಗೆ ಪ್ಯಾಕಿಂಗ್ ಆಗುತ್ತೆ ಎಲ್ಲ ನೋಡ್ಬೋದು. ಏನೂ ತೊಂದರೆ ಇಲ್ಲ. ಇದಿಷ್ಟು ಸ್ವರ್ಗಸಾರ ಹಾಗೂ ದಶಸಾರದ ಒಂದಷ್ಟು ಮಾಹಿತಿ, ಅದನ್ನು ಹೇಗೆ ತಯಾರು ಮಾಡ್ತಾರೆ, ಹಾಗೆ ರೈತರಿಗೆ ಯಾವ ಪ್ರಮಾಣದಲ್ಲಿ ಲಭ್ಯ ಇದೆ ಅನ್ನೋದು. ಇದೀಗ ಮುಂದಕ್ಕೆ ನಾವು ಇದನ್ನು ಉಪಯೋಗಿಸಿದಂತಹ ರೈತರ ಬಳಿ ಅವರ ಅನುಭವವನ್ನು ಕೇಳೋಣ. ಅವರ ಕೃಷಿ ಭೂಮಿಗೆ ಇದು ಯಾವ ರೀತಿಯ ಒಳಿತನ್ನು ಮಾಡಿದೆ, ಹಾಗೆ ಅವರ ಇಳುವರಿಗೆ ಹಾಗೆ ಅಥವಾ ಫಸಲಿಗೆ ಯಾವ ರೀತಿ ಈ ಸ್ವರ್ಗಸಾರ ಹಾಗೂ ದಶಸಾರ ಅನ್ನುವಂಥದ್ದು ಯಾವ ಪ್ರಮಾಣದಲ್ಲಿ ಅವರು ಬಳಕೆ ಮಾಡ್ತಾ ಇದ್ದಾರೆ, ಹಾಗೆ ಅವರ ಬಳಕೆಯಿಂದ ಆದಂತಹ ಒಂದು ಪರಿಣಾಮಗಳನ್ನು ಮುಂದಕ್ಕೆ ತಿಳ್ಕೊಂಡು ಹೋಗೋಣ. ನಮ್ಮ ಜೊತೆಗೆ ಈ ಒಂದು ಗೊಬ್ಬರವನ್ನು ಉಪಯೋಗಿಸ್ತಾ ಇರುವಂತಹ ಒಬ್ಬರು ರೈತರು ಇದ್ದಾರೆ. ಬನ್ನಿ ಅವ್ರ ಹತ್ರ ಮಾತಾಡ್ಸೋಣ. ಅವರು ಈ ಗೊಬ್ಬರವನ್ನು ಉಪಯೋಗಿಸಿ ಯಾವ ರೀತಿಯ ಬದಲಾವಣೆಗಳು ಅವರ ಕೃಷಿ ಭೂಮಿಯಲ್ಲಾಗಿದೆ, ಹಾಗೆ ಅವರು ಎಷ್ಟು ವರ್ಷದಿಂದ ಈ ಗೊಬ್ಬರವನ್ನು ಉಪಯೋಗಿಸ್ತಿದ್ದಾರೆ, ಬೇರೆ ತೋಟಗಳಿಗೆ ಒಂದು ಹೋಲಿಕೆ ಮಾಡಿದರೆ ಈ ತೋಟದಲ್ಲಿ, ಅಂದರೆ ಅವರ ಈ ಗೊಬ್ಬರ ಉಪಯೋಗ ಮಾಡುವಂಥ ತೋಟದಲ್ಲಿ ಯಾವ ರೀತಿಯ ಒಂದು ಪ್ರಯೋಜನಗಳಿದೆ ಹಾಗೆ ಬದಲಾವಣೆಗಳಿದೆ ಅನ್ನೋದನ್ನು ಅವ್ರ ಹತ್ರ ಕೇಳ್ಕೊಂಡು ಬರೋಣ. ನಮ್ಮ ಜೊತೆಗೆ ಇವತ್ತು ಒಬ್ಬರು ಕೃಷಿಕರಿದ್ದಾರೆ. ಪ್ರಭಾಕರ್ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್. ಹೇಗೆ ಸರ್ ನಿಮಗೆ ನಿಮ್ಮ ಒಂದು ಪರಿಚಯವನ್ನು ಚಿಕ್ಕದಾಗಿ ಮಾಡ್ಕೊಳ್ಳೋದಾದರೆ? ನಮ್ಮದು ಪರಿಚಯ ಅಂದರೆ ನಾವು ಮೂಲತಃ ಕೃಷಿಕರೇ, ರೈತರು. ನಾವು ಬೇರೆ ಯಾವುದೇ ಬಿಸ್ನೆಸ್ಗಳು ವ್ಯವಹಾರಗಳು ಇಲ್ಲ, ನಮ್ದು ಇದೆ ಮೂಲತಃ. ಮುಂಚಿನಿಂದನೂ ನಾವು ನಡ್ಕೊಂಡು ಬಂದಿರೋದು. ಈಗ ನನಗೆ 65ನೇ ವಯಸ್ಸು. ಈ ವಯಸ್ಸಿನಲ್ಲಿ ಮೊದಲಿಂದಲೂ ನಾನು ಕೃಷಿಕನೇ. ಕೃಷಿ ದಂಧೆ ಮಾಡೋರೇ. ಮೊದಲು ಭತ್ತದ ಬೆಳೆಯನ್ನು ಅತಿಯಾಗಿ ರೀತಿಯಲ್ಲಿ ಮಾಡಿ ಇದೇ ರೀತಿಯ ಒಂದು ಫಂಕ್ಷನನ್ನು ಮಾಡಿದ್ರು ಒಂದು ಸಾರಿ. ಈಗ ಒಂದು 5 ವರ್ಷ ಆಯಿತು, 5-6 ವರ್ಷ ಆಯಿತು ಈಗ ಭತ್ತದ ಬೆಳೆಯನ್ನು ಬಂದ್ ಮಾಡಿದ್ದೇನೆ. ಈಗ ಈ ತೋಟದ ಕೃಷಿಯನ್ನು ಈ ರೀತಿಯಲ್ಲಿ ಮಾಡ್ತಾ ಇದ್ದೇನೆ. ಈಗ ಎಲ್ಲರೂ ಅಂದ್ರೆ ಸಾಮಾನ್ಯವಾಗಿ ಎಲ್ಲರೂ ಕೂಡ ಕೃಷಿಯನ್ನು ಬಿಟ್ಟು ಹೊರಗಡೆ ಹೋಗ್ತಾ ಇದ್ದಾರೆ. ಕಾರಣ ಏನು ಅಂದ್ರೆ ಅದನ್ನ ಮಾಡೋದು ಕಷ್ಟ, ಕಾಯಿಲೆ ಬರುತ್ತೆ ಬೆಳೆಗಳಿಗೆ ಫಸಲಿಗೆ ಎಲ್ಲ ಅಂತ. ಈಗಲೂ ಅಷ್ಟೇ ಸುಮಾರು ಕಾಯಿಲೆಗಳಿದೆ, ಅಡಿಕೆಗಾಗಿರ್ಬೋದು, ತೆಂಗಿಗಾಗಿರ್ಬೋದು, ಬಾಳೆಗೆ, ಕಾಫಿಗೆ. ಈಗ ನಿಮ್ಮ ತೋಟದಲ್ಲಿ ಮೊದಲು ಯಾವ್ದಾದ್ರು ಕಾಯಿಲೆ ಇತ್ತಾ ಈ ಸ್ವರ್ಗಸಾರ ಗೊಬ್ಬರವನ್ನು ಉಪಯೋಗ ಮಾಡೋಕ್ಕಿಂತ ಮುಂಚೆ? ಮೊದಲು ಇತ್ತು. ಮೊದಲು ಬೇರುಹುಳ ಅಂತ ಅಡಿಕೆ ಮರಕ್ಕೆಲ್ಲ ರೋಗ ಇತ್ತು. ಆದ್ರೆ ಅದಕ್ಕೆ ನಾವು ಬೇರೆ ಬೇರೆ ಔಷಧಿಗಳನ್ನು ಬೇರುಹುಳಕ್ಕಾಗಿ ಹಾಕ್ತಿದ್ವಿ.
ಆಮೇಲೆ ಈ ಗೌರ್ಮೆಂಟ್ ಗೊಬ್ಬರವನ್ನು ಹಾಕಬೇಕು ಸ್ವಲ್ಪ ಅಂತ ಹೇಳಿದ್ರು. ಅವಾಗ ಅದನ್ನು ಮೊದಲು ಹಾಕ್ತಿದ್ವಿ, ಈಗ 5 ವರ್ಷದಿಂದ ಮುಂಚೆ. ಆದರೆ ಈಗ 5 ವರ್ಷದ ಈಚೆಗೆ ನಾವು ಗೌರ್ಮೆಂಟ್ ಗೊಬ್ಬರವನ್ನು ಯಾವುದನ್ನು ಉಪಯೋಗ ಮಾಡ್ತಾಯಿಲ್ಲ. ಅದರಿಂದ ಮತ್ತು ಸ್ವಲ್ಪ ಕೆಲವು ಜನ ಹೇಳಿದ್ರು ಅದು ಮತ್ತು ಸರಿಯಾದಲ್ಲ, ಅದರಿಂದನೇ ಕೆಲವು ರೋಗ ಬರ್ತದೆ ಅಂತಂದರು, ಹಿಂಗೆಲ್ಲ ಹೇಳಿದ್ರು. ಹಂಗೆ ನಾವು ಅದನ್ನು ತರಲಿಕ್ಕೆ ಇಷ್ಟ ಮಾಡಲಿಕ್ಕಾಗಲಿಲ್ಲ. ಆನಂತರ ಮಧ್ಯದಲ್ಲಿ ನಮಗೀಗ ಒಂದು 5 ವರ್ಷದಿಂದ ಈ ಸ್ವರ್ಗ ಸಾರದ ಬಗ್ಗೆ, ಸಾವಯವ ಗೊಬ್ಬರ ಇದು, ಇದರಲ್ಲಿ ಒಳ್ಳೆಯ ಒಂದು ಫಲವತ್ತಾದಂಥ ಬೆಳೆ ಕೊಡುವಂಥ ಶಕ್ತಿ ಇದೆ, ಭೂಮಿಗೂ ಒಳ್ಳೆಯ ಇದಾಗ್ತದೆ ಅಂತ ಹೇಳಿದರು. ಆ ದೃಷ್ಟಿಯಿಂದ ನಾನು ಫಸ್ಟಿನ ವರ್ಷ, ಈಗ 5 ವರ್ಷದ ಹಿಂದೆ 5 ವರ್ಷದಿಂದ ಸ್ವರ್ಗ ಸಾರ ಗೊಬ್ಬರವನ್ನು ಉಪಯೋಗ ಮಾಡ್ತಾ ಇದ್ದೇನೆ. ಆದರೆ ಈಗ 5 ವರ್ಷದಿಂದನೂ ಉಪಯೋಗ ಮಾಡ್ತಾ ಇದ್ದಂಥ ಇಲ್ಲಿಯವರೆಗೂ ಅದರಿಂದ ಸಂಪೂರ್ಣ ನನಗೆ ನಂಬಿಕೆ ಆಗಿದೆ. ಈ ಗೊಬ್ಬರದಿಂದ ಸರಿಯಾಗಿ ನನಗೆ ಬೆಳೆಯಲ್ಲೂ ಯಾವುದೇ ಒಂದು ವ್ಯತ್ಯಾಸ ಕಾಣಲಿಲ್ಲ. ಈಗ ಪಕ್ಕದಲ್ಲೇ ಅಥವಾ ಆಚೀಚೆ ಹೊರಗಡೆ ಎಲೆ ಚುಕ್ಕೆ ರೋಗ ಬಂತು, ಈ ವರ್ಷ 5 ಕ್ವಿಂಟಲ್ ಇತ್ತು ಕಳೆದ ವರ್ಷ, ಈ ವರ್ಷ 1 ಕ್ವಿಂಟಲ್ಲೂ ಇಲ್ಲ, ಈ ರೀತಿಯ ಒಂದು ಸೂಚನೆಯನ್ನು ಹೇಳ್ತಾ ಇದ್ದಾರೆ. ಆದರೆ ನಮಗೆ ಈಗ 5 ವರ್ಷದಿಂದ ಈ ಗೊಬ್ಬರ ತಯಾರು ಹಾಕ್ತಾ ಇರುವುದರಿಂದ ವರ್ಷದಿಂದ ವರ್ಷಕ್ಕೆ ಯಾವುದೇ ಆ ರೀತಿಯ ರೋಗ ಸಂಬಂಧಪಟ್ಟು ಬೆಳೆ ಇಳುವರಿ ಕಮ್ಮಿ ಆಗ್ತಾ ಇಲ್ಲ. ನಮ್ಮ ಮನಸ್ಸಿನ ಪ್ರಕಾರ ನಾವು ಈಗ ಆ ಗೊಬ್ಬರ ಹಾಕಿದ ಲೆಕ್ಕದಲ್ಲಿ ಬೆಳೆ ಬರ್ತಾ ಇದೆ. ಮುಂಚೆಕ್ಕಿಂತ ಸ್ವಲ್ಪ ಈಗ ಜಾಸ್ತಿ ಹೌದು ಬರ್ತಾ ಇದೆ. ಅಂದ್ರೆ ಆ ಗೊಬ್ಬರದ ಅಂಶದಲ್ಲಿ ಒಳ್ಳೆ ಫಸಲು ಇದೆ ಹೇಳೋದ್ರ ಬಗ್ಗೆ ಗ್ಯಾರಂಟಿ ಇದೆ ನನಗೆ. ಈಗ ನೀವು ಸ್ವರ್ಗಸಾರ ಗೊಬ್ಬರವನ್ನು ಉಪಯೋಗ ಮಾಡ್ತಾ ಇದ್ದೀರಾ. ಈಗ ಒಂದು 5-6 ವರ್ಷದಿಂದ ಹಿಂದೆ ನಿಮ್ಮ ತೋಟ ಹೇಗಿತ್ತು, ಸ್ವರ್ಗಸಾರ ಗೊಬ್ಬರವನ್ನು ಉಪಯೋಗ ಮಾಡಿದ ಮೇಲೆ ಹೇಗಿದೆ? ಅಂದ್ರೆ ಈಗ ನೀವು ದಿನನಿತ್ಯ ಕೃಷಿ ಒಂದು ಸುಮಾರು ವರ್ಷದಿಂದ ನೋಡ್ಕೊಂಡು ಬಂದಿದ್ದೀರಾ. ಈ ಎಲೆ ಚುಕ್ಕಿ ರೋಗ ಎಲ್ಲ ಈಗ ಎಲ್ಲಾ ಕಡೆ ಎಲ್ಲಾ ಕೃಷಿಗೂ ಬಂದಿದೆ. ಸೊ ಈಗ ಆ ಬದಲಾವಣೆ ಹೆಂಗಿತ್ತು ಈ ಸ್ವರ್ಗಸಾರ ಗೊಬ್ಬರವನ್ನು ಉಪಯೋಗ ಮಾಡಿದ ಮೇಲೆ ಎಲೆ ಚುಕ್ಕಿ ರೋಗ? ಮೊದಲು ನಾನು ಈಗ 5 ವರ್ಷದ ಹಿಂದೆ ನಾವು ಸ್ವಲ್ಪ ಪ್ರಮಾಣದಲ್ಲಿ ಈ ಗೌರ್ಮೆಂಟ್ ಗೊಬ್ಬರ ಹಾಕ್ತಿದ್ವಿ. ಅದರ ಜೊತೆಯಲ್ಲಿ ನಮಗೆ ಈ ನಾವು ಆಕಳನ್ನು ಸಾಕೊಂಡು ಆ ಗೊಬ್ಬರವನ್ನು ಫುಲ್ ಹಾಕ್ತಿದ್ವಿ ಜಾಸ್ತಿ ಪ್ರಮಾಣದಲ್ಲಿ. ಈಗ 5 ವರ್ಷದ ಹಿಂದೆ ಆವಾಗಲೂ ನಮಗೆ ಬೆಳೆ ಏನು ಅಂತ ಕಡಿಮೆ ಕಾಣಲಿಲ್ಲ, ಪ್ರಮಾಣ ಕಡಿಮೆ ಇತ್ತು ಸರ್ಕಾರಿ ಗೊಬ್ಬರ, ಗೌರ್ಮೆಂಟ್ ಗೊಬ್ಬರ ಹಾಕಿದ್ದು. ಈಗ ಒಂದು 5 ವರ್ಷದ ಈಚೆಗೆ ನಾವು ಆಕಳು ಸಾಕೋದಿಲ್ಲ, ಬೇರೆ ಗೊಬ್ಬರ ಇಲ್ಲ, ಆ ಗೌರ್ಮೆಂಟ್ ಗೊಬ್ಬರನೂ ಬಂದ್ ಮಾಡಿದ್ವಿ. ಈ ಸ್ವರ್ಗ ಸಾರ ಇದು ಪ್ಯೂರ್ ಒರಿಜಿನಲ್ ಗೊಬ್ಬರ, ಸಾವಯವ ಗ್ಯಾರಂಟಿ ಅಂತ ಎಲ್ಲ ಸೂಚನೆ ಕೊಟ್ಟರು. ಆ ದೃಷ್ಟಿಯಿಂದ ಇದ್ರನ್ನ ಈಗ ಹಾಕ್ತಾ ಇದ್ದೇನೆ 5 ವರ್ಷದಿಂದ. ಅಲ್ಲಿಂದ ಇಲ್ಲಿವರೆಗೂ ನಾವು ಬೆಳೆಯಲ್ಲಿ ಯಾವುದೇ ವ್ಯತ್ಯಾಸ ಕಾಣಲಿಲ್ಲ. ಹಾಗಂತೇಳಿ ಭೂಮಿಯಲ್ಲೂ ಸಹ ಈಗ ಒಂದು 5 ವರ್ಷದಿಂದ ಈ ಗೊಬ್ಬರ ಹಾಕಿ ಒಂದು ಒಳ್ಳೆಯ ಅಂದರೆ ಹದ ನಿಲ್ಲುವ ಹಾಗೆ ಸೊಪ್ಪು ಸದೆಗಳನ್ನು ಮುಚ್ಚಿ ಎಲ್ಲ ನೆಲ ಕಾಣದಿದ್ದಂಗೆ ಆ ರೀತಿ ಮಾಡ್ತಾ ಇದ್ದೇವೆ. ಅದರಿಂದ ಈ ವರ್ಷ ನನಗೆ ಇನ್ನೂ ಒಂದು ಚೂರು ಹೆಚ್ಚಿನ ಅನುಭವ ಆಗಿದೆ. ಯಾಕೆ ಏನು ಕೇಳಿದರೆ, ಈ ಹುಳಗಳು ಇರ್ತಾವಲ್ಲ, ನಂಜು ಹುಳಗಳು ಅಂತ ಒಂಥರ ನಮ್ಮ ಈ ಭೂಮಿಯಲ್ಲಿ ಬೆಳೀತದೆ. ಅದು ಈ ಮುಚ್ಚಿಗೆ ಮಾಡಿದವಾಗ ಅಥವಾ ಈ ಸಾವಯವ ಗೊಬ್ಬರದ ಪ್ರಮಾಣವನ್ನು ಜಾಸ್ತಿ ಹಾಕಿದಾಗ ಅದು ತಯಾರಾಗ್ತದೆ ಭೂಮಿಯಲ್ಲಿ. ಅದು ತಯಾರಾಗೋದ್ರಿಂದ ಬೆಳೆಗೆ ಮೇಲೆ ಒಳ್ಳೆ ಇಳುವರಿ ಬರಲಿಕ್ಕೆ, ಗಿಡಕ್ಕೂ ಬೆಳವಣಿಗೆ ಆಗ್ಲಿಕ್ಕೆ ಒಳ್ಳೆ ಅನುಕೂಲ ಆಗ್ತದೆ. ಆ ರೀತಿ ನಮ್ಮ ಜಮೀನಲ್ಲಿ ಈಗ ಆಗಿದೆ ಈ ವರ್ಷ ಈ ಗೊಬ್ಬರದ ಪರಿಣಾಮದಿಂದನೇ. ಅದ್ರ ಬಗ್ಗೆ ನನಗೆ ವಿಶ್ವಾಸ ಇದೆ. ಈ ಸ್ವರ್ಗಸಾರ ಗೊಬ್ಬರದ ಬಗ್ಗೆ ನಿಮಗೆ ಹೆಂಗೆ ಮಾಹಿತಿ ಸಿಕ್ತು? ಅಂದ್ರೆ ಈಗ ನೀವು ಎಲ್ಲಿಂದ ತಗೊಂಡ್ಬರ್ತಾ ಅದು ಮೂಲತಃ ನಮಗೆ ಗೊತ್ತಿಲ್ಲಾಗಿತ್ತು. ಅದು ಇಲ್ಲೇ ನಮ್ಮ ಹತ್ತಿರದಲ್ಲಿ ಸಿದ್ದಾಪುರ ತಾಲೂಕಿನಲ್ಲಿ ಬಾನುಕುಳಿ ಮಠ ಹಳ್ಳಿ, ಅಲ್ಲಿಂದವ ನಮಗೆ ಅದ್ರ ಬಗ್ಗೆ ಮಾಹಿತಿ ಒಂದು ಸಾರಿ ಸಿಕ್ತು. ಆಮೇಲೆ ಅದ್ರ ಬಗ್ಗೆ ಇಲ್ಲಿ ಸಿದ್ದಾಪುರದಲ್ಲೇ ಇದೆ ಸ್ವರ್ಗಸಾರ ಅಂತ ಹೇಳಿ ಅವರು ಒಂದು ಇದು ಮಾಡಿದ್ರು, ಸಣ್ಣದೊಂದು ಬಿಲ್ಡಿಂಗ್ ಮಾಡಿ ವ್ಯಾಪಾರದ ವ್ಯವಸ್ಥೆಯನ್ನು ಮಾಡಿದ್ರು. ಅವಾಗ ನಾನು ಅಲ್ಲಿ ಹೋಗಿ ವಿಚಾರ ಮಾಡಿದೆ. ಅವಾಗ ಅವರು ಈ ಸ್ವರ್ಗಸಾರದ ಮುಖ್ಯಸ್ಥರು ಇವರು ಹೇಳಿದರು, ರಾಘವೇಂದ್ರ ಹೆಗಡೆ ಅಂತ. ಅವರು ನನಗೆ ಹೋದವ ಒಂದು ಸರಿ 2-3 ನಮೂನಿ ವಿಷಯನ ಅದ್ರ ಮಾಹಿತಿ ಕೊಟ್ಟು, ಇದರಲ್ಲಿ ಗೊಬ್ಬರ ಇದೆ, ಆನಂತರ ಇನ್ನೊಂದು ರೀತಿಯ ಲಿಕ್ವಿಡ್ಡು ಇದೆ ಅಂತ ಹೇಳಿದರು. ಆದರೆ ನಾನು ಆ ಲಿಕ್ವಿಡ್ ಉಪಯೋಗ ಮಾಡಲಿಲ್ಲ, ಆ ಗೊಬ್ಬರವನ್ನೇ ತಂದು ಹಾಕಿ ಅವ್ರೇನು ಹೇಳಿದರು, ಸ್ವಲ್ಪ ಅಂದರೆ ಹಾಕಿ ಮೇಲೆ ಕಸ ಮುಚ್ಚಿ ಮಣ್ಣು ಮುಚ್ಚಬೇಕು ಅಂದರು. ನಾನು ಅದನ್ನ ಸ್ವಲ್ಪ ಮಟ್ಟಿಗೆ ಮಣ್ಣು, ಒಂದು ಗೇಣು ಮಣ್ಣನ್ನು ತೆಗೆದು ಒಂದೊಂದು ಮರಕ್ಕೆ, ಫಲ ಬರುವ ಮರಕ್ಕೆ 3-3 kg ಅಂತ ಗೊಬ್ಬರ ಹಾಕಿ ಆ ಮಣ್ಣು ಮುಚ್ಚಿ ನಾವು ಡಿಪ್ ನೀರಾವರಿ ಯೋಜನೆ ಮಾಡ್ಕೊಂಡಿದ್ದೇವೆ. ಆ ರೀತಿ ಎಲ್ಲ ಮಾಡಿ ಇದು ಮಾಡ್ತಾ ಇದ್ದೇವೆ. ಅದರಿಂದ ಒಳ್ಳೆ ಪ್ರಯೋಜನ ಇತ್ತು. ಅವರು ಈ ರೀತಿ ಮಾಡಿದ್ರು ಭಾರಿ ಒಳ್ಳೆಯದು ಅಂತೇಳಿ ನನಗೆ ಸೂಚನೆ ಕೊಟ್ಟರು ಆ ಸ್ವರ್ಗಸಾರ ಮಾಲೀಕರು. ಹಾಗಾಗಿ ಅದರಿಂದ ನನಗಿಲ್ಲಿ ಒಳ್ಳೆಯದೇ ಆಗಿದೆ. ಅದರಿಂದ ಈಗ ನೀವು ಅದನ್ನ ಉಪಯೋಗ ಮಾಡುವಾಗ ಮೊದಲನೇ ವರ್ಷದಿಂದ ಎಲ್ಲಾ ತೋಟದಲ್ಲಿ ಎಲ್ಲಾ ಭಾಗಕ್ಕೆ ಹಾಕಿದ್ರೆ ಅಥವಾ ಒಂದು ಪ್ರಾಯೋಗಿಕವಾಗಿ ಒಂದು ಸ್ವಲ್ಪ ಜಾಗ ತಂದು ಒಂದು 10 ಚೀಲ ಗೊಬ್ಬರ ತಂದು ಹಾಕಿದೆ. ಅಷ್ಟು ತರಲಿಕ್ಕೆ ಆಗಲಿಲ್ಲ ಪೂರ್ತಿ ಹಾಕ್ಲಿಕ್ಕೆ. ಅದರಿಂದ ನನಗೆ ಸಂಪೂರ್ಣ ಒಳ್ಳೆ ಅನುಭವ ಆಯ್ತು, ಒಂದು ಗೊತ್ತಾಯ್ತು ಅದ್ರ ಪರಿಣಾಮ ಏನಾಗ್ತದೆ ಹೇಳಿ ಅಡಿಕೆ ಮರದಿಂದ. ಆಮೇಲೆ ಮಾರನೇ ವರ್ಷ ಮತ್ತಷ್ಟು ತಂದೆ, ಸ್ವಲ್ಪ ಪ್ರಮಾಣ ಕಡಿಮೆ ಹಾಕಿದೆ. ಅದು ಮತ್ತು ಮಾರನೇ ವರ್ಷ ಜಾಸ್ತಿ ಪ್ರಮಾಣದಲ್ಲಿ ಹಾಕಿದೆ. ಈ ವರ್ಷ ಮತ್ತು ಸ್ವಲ್ಪ ಜಾಸ್ತಿ ಹಾಕಿದ್ರೆ ಒಳ್ಳೆ ಚೆನ್ನಾಗಿ ಅದರಿಂದ ಬೆಳೆ ಬೇಸಾಯ ಅಥವಾ ಒಂದು ಈಗಿನ ಒಂದು
ಈಗ ಸದ್ಯದಲ್ಲಿರುವ ಹೊಡೆ ಸಿಂಗಾರ ಮುಂದಿನ ಬೆಳೆಯ ಒಂದು ವ್ಯವಸ್ಥೆ ಈ ರೀತಿ ಎಲ್ಲ ನನಗೆ ಒಳ್ಳೆ ನಂಬಿಕೆ ಇದೆ ಅದ್ರ ಬಗ್ಗೆ. ಈಗ ಈ ವರ್ಷದ ಫಸಲು ಹೇಗಿದೆ ಸರ್? ಸ್ವರ್ಗಸಾರ ಗೊಬ್ಬರವನ್ನು ಉಪಯೋಗ ಇಲ್ಲ ಅಡ್ಡಿಲ್ಲ, ಈ ವರ್ಷದ ನಮ್ಮ ಅನುಭವದ ಪ್ರಕಾರ ನನ್ನ ಜಮೀನಿನ ಹಾಕಿದ ವಿಚಾರದಲ್ಲಿ ಚೆನ್ನಾಗಿದೆ. ಅದರಿಂದ ಯಾವುದೇ ತರದ ಅನುಮಾನಗಳು ನನಗೆ ಬರ್ತಾ ಇಲ್ಲ. ಈಗ ನಿಮ್ಮ ತೋಟಕ್ಕೆ ಅಂದ್ರೆ ಇನ್ನು ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಬೇರೆ ಗೊಬ್ಬರಗಳನ್ನು ಉಪಯೋಗಿಸಿದರೆ ಇದೇ ಸ್ವರ್ಗಸಾರವನ್ನ ಇನ್ನೂ ಪ್ರಮಾಣ 1 kg ಅರ್ಧ kg ಹೆಚ್ಚಿಗೆಯನ್ನು ಹಾಕಿಕೊಂಡು ಇದರನ್ನೇ ಬೆಳೆ ಬೇಸಾಯದಲ್ಲಿ ಮುಂದುವರಿಸಬೇಕು ಅನ್ನೋ ಒಂದು ಮನಸ್ಸದೆ. ಈಗ ನೀವು ಒಂದು ಮರಕ್ಕೆ ಸ್ವರ್ಗಸಾರ ಗೊಬ್ಬರವನ್ನು ಎಷ್ಟು ಪ್ರಮಾಣದಲ್ಲಿ ಹಾಕ್ತೀರಾ? ಅದು ಹೇಗೆ ಹಾಕ್ತೀರಾ? ಒಂದು ಮರಕ್ಕೆ ಮೊದಲನೇ ವರ್ಷ ನಾನು 1 kg ಹಾಕಿದ್ದೆ ಫಲ ಬರುವಂತ ಮರಕ್ಕೆ. ಆದ್ರೆ ಅದು ಪ್ರಮಾಣ ಸಾಕಾಗ್ತದೆಯಲ್ಲ ಅನ್ನೋ ಅನುಮಾನ ಬಂದು 4ನೇ ವರ್ಷದಿಂದ, ಅಂದ್ರೆ ಈಗ ಕಳೆದ ವರ್ಷದಿಂದ ಫಲ ಬರುವಂತ ಒಂದೊಂದು ಮರಕ್ಕೆ 3 kg ಹಾಕ್ತೇನೆ. ಈಗ ಮಧ್ಯಂತರದ ಸಸಿಗಳಿಗೆ 2 kg ಹಾಕ್ತೇನೆ. ಈ ವರ್ಷ ನೆಟ್ಟುವಂತ ಸಣ್ಣ ಸಸಿಗೆ 1 kg ಹಾಕ್ತಾ ಇದ್ದೇನೆ. ಈಗ ನಿಮ್ಮ ಬೇರೆ ಬೇರೆ ಈಗ ನಿಮ್ಮ ಸ್ನೇಹಿತರು ಕೃಷಿ ಮಾಡ್ತಾ ಇರೋರು ಇರ್ತಾರೆ, ಅವರು ಈಗ ನೀವು ಸ್ವರ್ಗಸಾರ ಗೊಬ್ಬರವನ್ನು ಇಲ್ಲಿಗೆ ಹಾಕಿ ನೀವು ಹೇಳಿರ್ತೀರಾ ಸ್ವರ್ಗಸಾರ ಗೊಬ್ಬರವನ್ನು ಹಾಕಿ ನನ್ನ ಇಳುವರಿ ಎಲ್ಲ ಫಸಲೆಲ್ಲ ಚೆನ್ನಾಗಿ ಬರ್ತಿದೆ ಅಂತ. ಅವ್ರು ಈ ತೋಟಕ್ಕೆ ಬಂದು ನೋಡಿ ಅವ್ರು ಏನು ಹೇಳಿದ್ದಾರೆ, ಅವರ ಅನುಭವ ಏನು? ಇಲ್ಲ, ಅವರು ಈಗ ನಮ್ಮ ಪಕ್ಕದವರು ಎಲ್ಲವ ಕೆಲವು ಈ ಗೊಬ್ಬರವನ್ನ ತಂದು ಅವರು ಹಾಕ್ತಾ ಇದ್ದಾರೆ. ಅವರು ಇದರ ಅನುಭವ ಪಟ್ಟುಕೊಂಡು ಅದು ಈ ಗೊಬ್ಬರದಲ್ಲಿ ಚೆನ್ನಾಗಿ ಕೆಲಸ ಕೊಡ್ತದೆ, ಇದು ಒಳ್ಳೆ ಸಾವಯವ ಕೃಷಿ ಗೊಬ್ಬರ ಅಂತ ಹೇಳಿ ಅವರು ಅದನ್ನು ಹಾಕ್ಲಿಕ್ಕೆ ಈಗೆಲ್ಲ ಪ್ರಯತ್ನ ಮಾಡ್ತಾ ಇದ್ದಾರೆ, ತಂದು ಹಾಕ್ತಾ ಇದ್ದಾರೆ. ಅಡ್ಡಿಲ್ಲ, ಅದರಲ್ಲಿ ಅನುಭವ ಚೆನ್ನಾಗಿ ಪರಿಣಾಮ ಚೆನ್ನಾಗಿ ಕೊಡ್ತದೆ ಅದು ಹೇಳೋದ್ರ ಬಗ್ಗೆ. ಈಗ ಕೆಲವರಿಗೆ ಕೆಲವು ಗೊಂದಲಗಳಿರ್ಬೋದು. ಅಂದ್ರೆ ಈಗ ಅವ್ರು ಮೊದಲಿಂದನೂ ಗೌರ್ಮೆಂಟ್ ಗೊಬ್ಬರನೇ ಹಾಕೊಂಡು ಬಂದಿರ್ತಾರೆ, ಅಥವಾ ಬೇರೆ ಗೊಬ್ಬರ ಈಗ ಕೆಮಿಕಲ್ ಗೊಬ್ಬರಗಳನ್ನು ಹಾಕೊಂಡು ಬಂದಿರ್ತಾರೆ. ಈ ತರ ಒಂದು ಸಾವಯವ ಕೃಷಿಗೆ ಈ ತರ ಯಾವುದೇ ರೀತಿ ರಾಸಾಯನಿಕಗಳ ಇದು ಮಾಡಿದರೆ ಗೊಬ್ಬರಗಳನ್ನ ಉಪಯೋಗ ಮಾಡ್ಲಿಕ್ಕೆ ಅವರಿಗೂ ಒಂದು ತರ ಹೆದರಿಕೆ ಇರುತ್ತೆ. ಅಂಥವ್ರಿಗೆ ನೀವೇನು ಹೇಳಲಿಕ್ಕೆ ಇಷ್ಟಪಡ್ತೀರಾ? ಅಲ್ಲ, ಅದು ನಾವು ಏನು ಮಾಡ್ಲಿಕ್ಕೂ ಬರೋದಿಲ್ಲ. ಅಂದ್ರೆ ಅವರೇ ಸ್ವತಃ ಈ ಗೊಬ್ಬರವನ್ನು ಹಾಕಿ, ಈಗ ನಾನು ಯಾವ ರೀತಿಯಲ್ಲಿ ಈ ತಂದು ಗೊಬ್ಬರವನ್ನು ಹಾಕಿ ಆ ಗೊಬ್ಬರವನ್ನು ಬಂದ್ ಮಾಡಿ ಗೌರ್ಮೆಂಟ್ ಗೊಬ್ಬರ ಬಿಟ್ಟು ಈ ಗೊಬ್ಬರ ಹಾಕಿ ನಾನು ಮಾಡ್ತಾ ಇದ್ದೇನೋ, ಅದೇ ರೀತಿ ಅವರು ಈ ಗೊಬ್ಬರವನ್ನು ಹಾಕ್ಕೊಂಡು ಅದರ ಪ್ರಯೋಜನ ಪಡ್ಕೊಂಡು ನೋಡಬೇಕು. ಅವರು ಅದಕ್ಕೆ ಅವರೇ ತಿಳ್ಕೊಳ್ಬೇಕು ಅದ್ರ ಬಗ್ಗೆ. ನಾವು ನಮ್ಮ ತಿಳುವಳಿಕೆಯನ್ನು ಸ್ವಾಭಾವಿಕ ನಾವು ಅವ್ರಿಗೆ ಹೇಳ್ತೇವೆ. ಅವರು ಅದ್ರ ಬಗ್ಗೆ ನಂಬಿಕೆ ಇದೆ ಈ ಗೊಬ್ಬರದ ಬಗ್ಗೆ. ಆದರೂ ಈಗ ಅವರು ಅದನ್ನೇ ಹಾಕ್ತಾ ಇದ್ದಾರೆ. ಈಗ ಮತ್ತು ಇಲ್ಲಿ ಕೆಲವು ಪಕ್ಕದಲ್ಲಿ ಈಗ 1-2 ವರ್ಷ ಆಯಿತು, ಮತ್ತೊಂದು ಸ್ವಲ್ಪ ಸಣ್ಣ ಸಸಿ ಹೊಸದಾಗಿ ತುಂಬಿದ್ದಾರೆ. ಅವರು ಸಹ ಈ ವರ್ಷ ಅದೇ ಗೊಬ್ಬರನೇ ಹಾಕ್ತಾ ಇದ್ದಾರೆ. ಕಳೆದ ವರ್ಷ ಅವರು 1 ಚೀಲ ಗೊಬ್ಬರವನ್ನು ಸ್ವಲ್ಪ ಪ್ರಮಾಣದಲ್ಲಿ ಹಾಕಿ ಅದರ ಅನುಭವ ಪಡೆದಿದ್ದಾರೆ. ಹಾಗಾಗಿ ಈ ವರ್ಷ ಅವರು 5 ಚೀಲ ಗೊಬ್ಬರ ತಗೊಂಡಿಗೆ ಹಾಕಿದ್ದಾರೆ. ಅವರು ಈ ಗೊಬ್ಬರದ ಅನುಭವ ಚೆನ್ನಾಗಿದೆ ಅಂತೇಳಿ. ಈಗ ನಿಮ್ಮ ಈ ತೋಟದಲ್ಲಿ ಈಗ ಅಡಿಕೆ ಮತ್ತೆ ತೆಂಗಿಗೆ ನೀವು ಈ ಗೊಬ್ಬರವನ್ನ ಹಾಕ್ತಾ ಇದ್ದೀರಾ? ಬೇರೆ ಕೃಷಿ ಯಾವ್ದಾದ್ರು ಬೆಳೀತಾ ಇದ್ದೀರಾ ತೋಟದಲ್ಲಿ? ಬೇರೆದು ಯಾವುದೂ ಇಲ್ಲ, ಅಡಿಕೆ ಬಾಳೆ ಅಷ್ಟೇ. ಅಡಿಕೆ ಬಾಳೆ ತೆಂಗು ಅಷ್ಟೇ. ಮೂರಲ್ಲೂ ಫಸಲೆಲ್ಲ ಚೆನ್ನಾಗಿರ್ತದೆ, ತೊಂದಿಲ್ಲ. ಆದರೆ ನಮಗೇನು ಆ ರೀತಿಯಾಗಿ ಈ ಗೊಬ್ಬರದಲ್ಲಿ ಫಸಲಿನಿಂದ ಕಂಡಮ್ ಆಗಿ ಕಡಿಮೆ ಪ್ರಮಾಣದಲ್ಲಿ ಹೇಳೋದನ್ನು ಅನಿಸ್ಲಿಲ್ಲ. ಈ ವರ್ಷದಿಂದ ವರ್ಷಕ್ಕೂ ಈಗ ಎಲೆ ಚುಕ್ಕಿ ರೋಗ ಪಕ್ಕದಲ್ಲಿ ಅಥವಾ ಇನ್ನೆಲ್ಲೋ ಇದ್ದಿದ್ರಲ್ಲಿ ನೋಡಿದರೆ, ಬೆಳೆ ಬೇಸಾಯ ನೋಡಿದರೆ ಅದಕ್ಕೂ ನಮಗೂ ಏನೂ ವ್ಯತ್ಯಾಸ ಕಾಣಲಿಲ್ಲ. ಚೆನ್ನಾಗದೆ ಇಲ್ಲಿ ನಮಗೆ ಈ ಗೊಬ್ಬರದ ಪರಿಣಾಮದಿಂದ ಚೆನ್ನಾಗೇ ಬಂದಿದೆ. ಒಟ್ಟು ಈ ಗೊಬ್ಬರ ಕೃಷಿ ಭೂಮಿಗೂ ಒಳ್ಳೇದು, ಕೃಷಿಗೂ ಒಳ್ಳೇದು, ಉಪಯೋಗ ಮಾಡೋರ್ಗು ಎಲ್ಲರಿಗೂ ಗ್ಯಾರಂಟಿ ಕೊಡುವ ಅದ್ರ ಬಗ್ಗೆ ನಂಬಿಕೆ ಇದೆ. ಇನ್ನು ಬರೀ ಗೊಬ್ಬರದ್ದು ಒಂದೇ ನಾವು ನಂಬಿಕೊಳ್ಳಿಕ್ಕೆ ಬರೋದಿಲ್ಲ. ಗೊಬ್ಬರ ಹಾಕಿ ಬೆಳೆ ಬಂದು ಮಧ್ಯಂತರದಲ್ಲಿ ಮಳೆಗಾಲದಲ್ಲಿ ಕೊಳೆ ರೋಗ ಇಂಥದ್ದೆಲ್ಲ ಇರ್ತದೆ. ಆ ರೋಗಗಳನ್ನು ಅವರು ಕಂಟ್ರೋಲ್ ಮಾಡ್ಕೊಳ್ಬೇಕು. ಈಗ ನಂದು ಉದಾಹರಣೆಗೆ ನಂದು ಆಗಲ್ಲ. ಕಳೆದ ವರ್ಷ ನಮ್ದು ಹಾಗೆ ಆಯ್ತು. ನಾನು ಈ ಗೊಬ್ಬರ ಹಾಕಿದೆ, ಆದ್ರೆ ನನಗೆ ಮಳೆಗಾಲದಲ್ಲಿ ಕಳೆದ ವರ್ಷ ಮಳೆ ಅತಿಯಾಗಿ ಔಷಧಿ ಸಿಂಪಡಣೆ ಮಾಡ್ಲಿಕ್ಕೆ ಸ್ವಲ್ಪ ಸಮಸ್ಯೆ ಆಗೋಯ್ತು. ಆ ಹೊತ್ತಿನಲ್ಲಿ ಏನಾಯ್ತು, ಅಡಿಕೆ ಸ್ವಲ್ಪ ಉದುರೋಯ್ತು, ಕಡಿಮೆ ಪ್ರಮಾಣ ಬಂತು. ಅದೇ ಈಗ ನಾನು ಕೊಯ್ದು ಬೆಳೆ ಈಗ ಕಳೆದ ವರ್ಷ ಅದಕ್ಕೆ ಯೋಗ್ಯವಾಗಿಯೇ ನಾನು ಅದಕ್ಕೆ ಆ ಹೊತ್ತಿಗೆ ಸರಿಯಾಗಿ ಔಷಧಿನೋ ಅಥವಾ ಇನ್ನೇನೋ ಪ್ಲಾಸ್ಟಿಕ್ ಕೊಟ್ಟೆನೋ ಕವರ್ ಮಾಡಿದ್ದೆ. ಹಾಗಾಗಿ ನಮ್ಮ ತೋಟದಲ್ಲಿ ಏನೂ ಆಗಲಿಲ್ಲ, ಒಳ್ಳೆ ಸರಿ ಇದ್ದಷ್ಟು ಬೆಳೆನೂ ಚೆನ್ನಾಗೇ ಬಂತು. ಈ ವರ್ಷದ ಬೆಳೆ ನನ್ನ ಚಲೋನೇ ಇದೆ, ಬಂದಷ್ಟು ಚೆನ್ನಾಗೇ ಆಗಿದೆ. ಧನ್ಯವಾದ. ಇನ್ನು ಮುಂದಿನ ವರ್ಷ ಪ್ರತಿ ವರ್ಷವೂ ಕೂಡ ಈ ಗೊಬ್ಬರವನ್ನು ಉಪಯೋಗ ಮಾಡಿ, ಹಾಗೆ ಈ ಗೊಬ್ಬರದಿಂದ ನಿಮ್ಮ ತೋಟಕ್ಕೆ ನಿಮ್ಮ ಕೃಷಿಗೆ ಒಳ್ಳೇದಾಗ್ಲಿ ಅಂತ ಕೇಳ್ಕೊಳ್ತೀನಿ. ಆಯ್ತು, ಅಡ್ಡಿಲ್ಲ. ಗೋಫಲ ಟ್ರಸ್ಟ್ನ ದಶಸಾರ ಹಾಗೂ ಸ್ವರ್ಗಸಾರ 2 ಉತ್ಪನ್ನಗಳ ಬಗ್ಗೆ ಒಬ್ಬರು ರೈತರು ನಮ್ಮ ಜೊತೆಗೆ ಅವರ ಅನುಭವವನ್ನು ಹಾಗೆ ಯಾವ ರೀತಿ ಅದು ಅವರ ಕೃಷಿ ಭೂಮಿಗೆ ಬದಲಾವಣೆಯನ್ನು ತಂತು ಅನ್ನೋದನ್ನು ಹಂಚಿಕೊಂಡ್ರು. ಇವಾಗ ನಮ್ಮ ಜೊತೆಗೆ ಮತ್ತೊಬ್ಬರು ಕೃಷಿಕರು ಕೂಡ ಇದ್ದಾರೆ, ಗಣಪತಿ ಸರ್ ಅಂತ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಹೇಗಾಗ್ತಿದೆ ಸರ್ ಕೃಷಿ ಎಲ್ಲ? ಕೃಷಿ ಎಲ್ಲ ಈ ಸದ್ಯದಲ್ಲಿ ಚೆನ್ನಾಗಿ ಬರ್ತಾ ಇದೆ.
ಅಂದರೆ ನೀವು ನಿಮ್ಮ ತೋಟಕ್ಕೆ ದಶಸಾರ ಹಾಗೂ ಸ್ವರ್ಗಸಾರ ಎರಡನ್ನೂ ಬಳಕೆ ಮಾಡಿದ್ದೀರಾ? ದಶಸಾರ ಮತ್ತು ಸ್ವರ್ಗಸಾರ ಎರಡನ್ನೂ ಹಾಕ್ತಾ ಇದ್ದೀನಿ. ಮೊದಲು ನಾವು ಸ್ವರ್ಗಸಾರವನ್ನು ಹಾಕಿದ್ವಿ. ಹಾಂ. ಆ ನಂತರದಲ್ಲಿ ಅದರ ಒಳ್ಳೆಯ ಇದು ರಿಸಲ್ಟ್ ಬಂದಿದ್ದರಿಂದ ಅದರ ಜೊತೆಗೆ ದಶಸಾರವನ್ನು ತೊಗೊಂಬಂದ್ವಿ. ಇನ್ನು ಕಬ್ಬು ಬೆಳೀಲಿಕ್ಕೆ ಹತ್ತಿ 3-4 ವರ್ಷ ಆಯಿತು. ನಿಮಗೆ ಈ ದಶಸಾರ ಹಾಗೆ ಸ್ವರ್ಗಸಾರದ ಬಗ್ಗೆ ನಿಮಗೆ ಹೇಗೆ ಗೊತ್ತಾಯಿತು ಈ ಒಂದು ಉತ್ಪಾದನೆ ಗೊಬ್ಬರದ ಬಗ್ಗೆ? ಗೊಬ್ಬರದಲ್ಲಿ ಅಂತಂದರೆ ನಾವು ಇಲ್ಲಿ ಗೋಸ್ವರ್ಗದಲ್ಲಿ ಇದರಲ್ಲಿ ಸ್ವರ್ಗಸಾರ ಸಿಗ್ತದೆ. ಅಲ್ಲಿಂದ ರಾಘು ಮುಸೋಳ್ಳಿಯವರು ಅವರ ಮೂಲಕ ನಮಗೆ ತಿಳಿಯಿತು. ರಾಘು ಮುಸೋಳ್ಳಿಯವರು ತರಲಿಕ್ಕೆ ಸ್ವರ್ಗಸಾರವನ್ನು ತರಲಿಕ್ಕೆ ಹೋದಾಗ ದಶಸಾರವನ್ನು ಕಂಡಿತು. ದಶಸಾರ ತಂದು ಕಬ್ಬಿಗೆ ಮತ್ತು ನಮ್ಮ ಅಡಿಕೆ ತೋಟಕ್ಕೂ ಸ್ಪ್ರೇ ಮಾಡಿದೆ. ಸ್ಪ್ರೇ ಮಾಡಿದಾಗ ಅಡಿಕೆ ತೋಟದಲ್ಲಿ ಎಲೆ ಚುಕ್ಕಿ ರೋಗ ಬಂದಿದ್ದನ್ನು ಹತೋಟಿಗೆ ಬಂತು. ಮತ್ತು ಅಡಿಕೆ ಕೊನೆ ಇಳುವರಿನೂ ಜಾಸ್ತಿ ಆಯಿತು. ಎಷ್ಟು ವರ್ಷದಿಂದ ಈ ದಶಸಾರ ಹಾಗೆ ಸ್ವರ್ಗಸಾರವನ್ನು ಉಪಯೋಗ ಮಾಡ್ತಾ ಇದ್ದೀರಾ? ಸ್ವರ್ಗಸಾರವನ್ನು ನಾನು 3-4 ವರ್ಷ ಆಗೋಯ್ತು. ದಶಸಾರವನ್ನು ಕಳೆದ ವರ್ಷದಿಂದ ನಾನು ಅಪ್ಲೈ ಮಾಡ್ತಾ ಇದ್ದೇನೆ. ದಶಸಾರ ಒಳ್ಳೆ ರಿಸಲ್ಟ್ ಬರ್ತಾ ಇದೆ. ಅಂದರೆ ನೀವು ಈಗ ಇದು ದಶಸಾರ ಹಾಗೆ ಸ್ವರ್ಗಸಾರವನ್ನು ಬಳಸಲಿಕ್ಕೆ ಪ್ರಾರಂಭ ಮಾಡಿದಾಗ್ಲಿಂದ ಯಾವ ರೀತಿಯ ಬದಲಾವಣೆ ಇದೆ? ಈಗ ಕಬ್ಬಿನಲ್ಲಿ ಆಗಲಿ ಅಥವಾ ಅಡಿಕೆಯಲ್ಲಿ ಈಗ ಎಳೆಚಿಕ್ಕು ರೋಗನತ್ತು ಎಲ್ಲ ಕಡೆ ಹಬ್ಬಿದೆ. ಸೊ ಅದು ನಿಮ್ಗೆ ಬದಲಾವಣೆ ಯಾವ ರೀತಿ ಕಂಡಿದೆ ಈ ಗೊಬ್ಬರವನ್ನು? ನನಗೆ ದಶಸಾರದಲ್ಲಿ ಮೊದಲ ರಿಸಲ್ಟ್ ಅಂತಂದರೆ ಕಳೆದ ಬೇಸಿಗೆಯಲ್ಲಿ ಅಂತಂದರೆ ಮೇ ಎಂಡಿಗೆ ಅಥವಾ ಜೂನ್ ಮೊದಲನೇ ವಾರದಲ್ಲಿ ಕೊನೆಗಳಿಗೆಲ್ಲ ಸ್ಪ್ರೇ ಮಾಡಿದ್ದೆ. ಅದು ಸಾಧಾರಣ 2.5 ತಿಂಗಳವರೆಗೂ ನನಗೆ ಈ ಕೊಳೆ ಬರಲೇ ಇಲ್ಲ, ಫಂಗಸ್ ಬರಲೇ ಇಲ್ಲ. ಅಂದರೆ ಸಾಧಾರಣ ಸೆಪ್ಟೆಂಬರ್ ನಂತರ ಕೊಳೆ ಬಂದಿಲ್ಲ ಆಳಿಲ್ಲ. ಅಷ್ಟರೊಳಗೆ ನಂದು 2.5 ತಿಂಗಳು ಆಗೋಗಿತ್ತು. ಅಷ್ಟರ ನಂತರ ಕೊಳೆ ಬಂದಿದ್ದ ಪ್ರಶ್ನೆ ಇಲ್ಲ. ಆದರೆ ಮೈಲು ತುತ್ತೋದಕ್ಕಿಂತ ಪ್ರಮಾಣವನ್ನು ಜಾಸ್ತಿ ಮಾಡುತ್ತೆ. ಈಗ ಬೇರೆ ಗೊಬ್ಬರ ಬೇರೆ ಸ್ಪ್ರೇಯಲ್ಲೆಲ್ಲ 1 ತಿಂಗಳು ಸಮಯ ಇದ್ದರೆ 2.5 ತಿಂಗಳು ಬರ್ತಾ ಇದೆ. ಮತ್ತು ಎಲೆ ಚುಕ್ಕೆ ರೋಗ ಬಂದಾಗ ನಾನು ಅದಕ್ಕೆ 2 ಸಲ ಸ್ಪ್ರೇ ಮಾಡೋದ್ರಿಂದ ಇಮಿಡಿಯೇಟ್ಲಿ ಆಗಿ ಮರಗಳು ಹಸಿರಾಗ್ತಾ ಇದೆ. ಅಂದರೆ ಅಡಿಕೆ ಕೊನೆಗಳು ಕೆಂಪಾಗಿದ್ದು ಸಹಿತ ಹಸಿರಾಗಿದೆ. ಅಂದರೆ ಬೆಳವಣಿಗೆಯಲ್ಲಿ ಉತ್ತಮ ಫಲಿತಾಂಶ ಕಾಣ್ತಾ ಇದೆ. ನೀವೀಗ ಇದನ್ನು ಎಷ್ಟು ಎಕರೆ ಭೂಮಿಗೆ ಬಳಸ್ತಾ ಇದ್ದೀರಾ, ಕಬ್ಬು ಮತ್ತು ಅಡಿಕೆಯನ್ನು ಸೇರಿಸಿ? 4 ಎಕರೆ ಭೂಮಿ. ಒಟ್ಟು 4 ಎಕರೆ ಭೂಮಿಗೆ ಸ್ವರ್ಗಸಾರ ಮತ್ತು ದಶಸಾರವನ್ನು ಬಳಸ್ತಾ ಇದ್ದೀರಿ. ಈಗ ಕಬ್ಬಿಗೆ ಅದು ಯಾವ ರೀತಿ ಬದಲಾವಣೆಯನ್ನು ಕೊಟ್ಟಿದೆ? ನಿಮ್ಮ ಕಬ್ಬಿಗೆ ಬುಡದಲ್ಲಿ ಸ್ವರ್ಗಸಾರವನ್ನು ಹಾಕಿದ್ದು, ಬೀಜವನ್ನು ಹಾಕಬೇಕಿದ್ರೆ ಆ ನಂತರ ದಶಸಾರವನ್ನು ಅದು ಬೆಳವಣಿಗೆ ಆಗ್ತಾ ಬಂದಂಗೆ 3 ಸಲ 3 ಟೈಮ್ನಲ್ಲಿ ನಾನು ಅದಕ್ಕೆ ಸ್ಪ್ರೇ ಮಾಡಿದ್ದೇನೆ. ಆದ್ದರಿಂದ ಈ ಎಲೆಗಳ ಪ್ರಮಾಣ ಬಹಳ ಅಗಲವಾಗಿ ಬಂದಿದೆ, ನೀವೇ ನೋಡ್ಬೋದು. ಕಬ್ಬಿನ ಗಾತ್ರವೂ ದೊಡ್ಡದಾಗಿದೆ. ಮತ್ತು ಒಂದು ಕಬ್ಬಿನಲ್ಲಿ 1.5-1.25 ಲೀಟರ್ ಅಷ್ಟು ಕಬ್ಬಿನ ಹಾಲು ಬರ್ತದೆ. ಮೊದಲು ಎಷ್ಟು ಬರ್ತಿತ್ತು ಸರ್ ಇದು ಸ್ವರ್ಗಸಾರ ಮತ್ತು ದಶಸಾರವನ್ನು ಬಳಸೋಕ್ಕಿಂತ ಮುಂಚೆ? ಅವಾಗ ಭಾಳ ಕಡಿಮೆ ಇತ್ತು. ಅಂದರೆ ಅರ್ಧ ಲೀಟ್ರು, ಒಂದು ಕಬ್ಬಿಗೆ ಅರ್ಧ ಲೀಟರ್ ಇದ್ದಿದ್ದು 250 ಗ್ರಾಮಿಂದ 500 ಗ್ರಾಮ್ 500 ಮಿಲಿವರೆಗೆ ಬರ್ತದೆ. ಈಗ 1.5 ಲೀಟರ್, 1.5 ಲೀಟರ್ವರೆಗೂ ಬರ್ತದೆ. ಕಬ್ಬಿನ ದಪ್ಪನೇ ಆಗಿದೆ, ರಸನೇ ಆ ಥರ ಬರ್ತದೆ. ನಾವು ಹಾಲನ್ನು ಮಾಡಿಸ್ಲಿಕ್ಕೆ ಹೋದಾಗ ಸಹಿತವ ಈ ಥರ ಹಾಲು ಬಂದಿದ್ದು ನಾನು ಎಲ್ಲೂ ನೋಡಲೇ ಇಲ್ಲ ಅಂತೇಳಿ ಹೇಳ್ತಾ ಇದ್ದಾರೆ. ಅಷ್ಟು ಪ್ರಮಾಣದಲ್ಲಿ ಅದು ದಶಸಾರದಿಂದ ಫಲಿತಾಂಶ ಸಿಕ್ಕಿದೆ. ಈಗ ನೀವು ಕೃಷಿ ಅಂತ ಹೇಳಿದ್ರೆ ಅದು ಒಂಥರ ಯುದ್ಧ ಮಾಡಿದ ಹಾಗೆ, ಹಲವಾರು ಸಂಕಷ್ಟ ಸವಾಲುಗಳೆಲ್ಲ ಕೂಡ ಇರುತ್ತೆ. ಅದರ ಜೊತೆಗೆ ನೀವು ವಿಶೇಷವಾಗಿ ದಶಸಾರವನ್ನ ಒಂದು ಛಲದ ರೀತಿ ತಗೊಂಡು ಅದನ್ನ ಏನೇ ಇದ್ರೂ ಅದನ್ನ ಸಿಂಪಡಣೆ ಮಾಡಿ ನೋಡೋಣ ಏನಾಗುತ್ತೆ ಅನ್ನೋ ಒಂದು ಧೈರ್ಯದಿಂದ ನೀವು ಅದನ್ನ ದಶಸಾರವನ್ನ ಉಪಯೋಗ ಮಾಡಿದ್ದೀರಾ ನಿಮ್ಮ ಭೂಮಿಗೆ. ಅದರ ರಿಸಲ್ಟ್ ಅಂದ್ರೆ ಈಗ ಎಂಡ್ ರಿಸಲ್ಟ್ ಹೇಗಿದೆ ಸರ್? ಅಂದ್ರೆ 4-5 ವರ್ಷದಿಂದ ನೀವು ಉಪಯೋಗ ಮಾಡ್ತಾ ಇದ್ದೀರಾ. ಅದಕ್ಕಿಂತ ಮುಂಚೆ ನಿಮ್ಮ ಫಸಲು ಹೇಗಿತ್ತು, ಅಡಿಕೆ ಆಗಲಿ ಕಬ್ಬಾಗಲಿ? ಈಗ ಅದು ಯಾವ ರೀತಿಯ ಪ್ರಮಾಣದಲ್ಲಿ, ಅಂದರೆ ಗಾತ್ರದಲ್ಲಾಗಿರ್ಬೋದು ಅಥವಾ ಅದರಲ್ಲಿ ಒಳಗಿರುವಂತಹ ಪೌಷ್ಟಿಕಾಂಶದಿಂದ ಯಾವ ರೀತಿ ಬದಲಾವಣೆ ಆಗಿದೆ? ಪೌಷ್ಟಿಕಾಂಶ ಅಂದರೆ ಕಬ್ಬಿನಲ್ಲೇ ಹೇಳ್ತೇನೆ. ಈಗ 180 ಲೀಟ್ರು ಕಬ್ಬಿನ ಹಾಲನ್ನು ಬೆಲ್ಲ ಮಾಡಿದರೆ 2 ಕ್ಯಾನ್ ಅಂತಂದರೆ 24 kgದು 2 ಬರ್ತದೆ. ಅಂದರೆ 50 kg ಬರ್ತದೆ ಅಂತ ತಿಳ್ಕೊಳ್ಳಿ. ಆದರೆ ಇದರಲ್ಲಿ ಹಾಗಿಲ್ಲ, 3 ಕ್ಯಾನ್ ಬರ್ತಾಯಿದೆ. ಅಂದರೆ
24 ಲೀಟ್ರ್ ಬೆಲ್ಲನೇ ಜಾಸ್ತಿ ಬರ್ತದೆ ಇದರಲ್ಲಿ. ಅದು ಆದ್ದರಿಂದ ಈ ದಶಸಾರ ಹಾಕೋದ್ರಿಂದ ಅಥವಾ ಸ್ವರ್ಗಸಾರ 72 kg ಹಾಗೆ ಒಂದು ಇಳುವರಿಗೆ. ಯಾಕಂದ್ರೆ ನಾ ಕಳೆದ ಹಿಂದಿನ ಟೈಮ್ನಲ್ಲೆಲ್ಲ ನಾ ಕಬ್ಬು ಬೆಳೆದಿದ್ದಲ್ಲಿ ನನಗೆ ಸಿಕ್ಕಿದ್ದು 48 kg ಬೆಲ್ಲಗಳಷ್ಟೇ. 180 ಲೀಟ್ರ್ ಹಾಲಿಗೆ 180 ಲೀಟ್ರ್ 180 ಲೀಟ್ರಿಗೆ ಮುಂಚೆ 48 kg ಬೆಲ್ಲ ಸಿಕ್ತಿತ್ತು. ಈಗ ಅದೇ ಒಂದು ಇಳುವರಿಗೆ ಈಗ 72 kg ಬೆಲ್ಲ ಸಿಗ್ತದೆ. ಆದ್ದರಿಂದ ದಶಸಾರವನ್ನು ಎಲ್ಲ ರೈತರು ಬಳಸಬೇಕು ಅಂತೇಳಿ ನಾನು ಆದಷ್ಟು ನಿಮ್ಮ ಈ ಕಹಳೆ ನ್ಯೂಸ್ ಪ್ರಕಾರ ನಾನು ಕೇಳ್ಕೊಳ್ತಾ ಇದ್ದೇನೆ. ಓಕೆ, ಧನ್ಯವಾದ. ನಿಮ್ಮ ಭೂಮಿಗೆ ದಶಸಾರ ಹಾಗೆ ನಮ್ಮ ಗೋಫಲ ಟ್ರಸ್ಟ್ ನಾವು ಇನ್ನಷ್ಟು ಉತ್ಪನ್ನಗಳನ್ನು ನೀವು ಬಳಸಿ ಅಂತ ಹೇಳ್ತಾ ಎಲ್ಲ ನಿಮ್ಮ ಹಾಗೆ ಸುತ್ತಮುತ್ತಲಿನ ಕೃಷಿಕರಿಗೆ ಈ ಒಂದು ಗೋಫಲ ಟ್ರಸ್ಟ್ನ ಎಲ್ಲ ಉತ್ಪಾದನೆಗಳು ಕೃಷಿಕರಿಗೆ ಹಾಗೆ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಅಂತ ಹೇಳ್ತಾ ಧನ್ಯವಾದ ಸರ್. ನಮ್ಮ ಈ ಭಾಗದ ಎಲ್ಲ ರೈತರಿಗೂ ಗುರು ಟ್ರೇಡರ್ಸ್ ರಾಘು ಮುಸೋಳ್ಳಿಯವರಿಂದ ಬಹಳ ಸಹಾಯ ಸಹಕಾರಗಳು ಆಗ್ತಾಯಿದೆ ಅಂಥೇಳಿ ನಾನು ಇದರಿಂದ ಹೇಳ್ಕೊಳ್ತಾ ಇದ್ದೇನೆ. ಯಾಕಂದರೆ ಅವರು ಸ್ವರ್ಗಸಾರ ಮತ್ತು ದಶಸಾರವನ್ನು ರೈತರಿಗೆ ಆದಷ್ಟು ಪರಿಚಯ ಮಾಡಿಸ್ತಾ ಇದ್ದಾರೆ. ಆದ್ದರಿಂದ ಅದು ಅವರಿಗೂ ನಾನೊಂದು ತುಂಬ ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ. ಸರ್, ಅವರಿಗೂ ಕೂಡ ನಿಮಗೂ ಕೂಡ ಧನ್ಯವಾದಗಳು. ಇನ್ನಷ್ಟು ಕೃಷಿಯಲ್ಲಿ ಮುಂದುವರಿಲಿ, ಇನ್ನಷ್ಟು ಇಳುವರಿಗಳು ಫಸಲುಗಳು ಇನ್ನಷ್ಟು ಜಾಸ್ತಿ ಆಗಲಿ ಅಂತ ಕಹಳೆ ನ್ಯೂಸ್ನ ಪರವಾಗಿ ಕೇಳ್ಕೊಳ್ತಾ ಇದ್ದೀವಿ. ಧನ್ಯವಾದ. ನಮ್ಮ ಜೊತೆಗೆ ಮತ್ತೋರ್ವ ಕೃಷಿಕರಾಗಿರುವಂತಹ ರಾಜೇಶ್ ಸರ್ ಇದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನೀವು ನಮ್ಮ ಗೋಫಲ ಟ್ರಸ್ಟ್ನ ಸ್ವರ್ಗಸಾರದ ಒಂದು ಉತ್ಪನ್ನವನ್ನು ಬಳಕೆ ಮಾಡ್ತಾ ಇದ್ದೀರಾ. ಹೇಗಿದೆ ಅದರ ರಿಸಲ್ಟ್? ಈಗ ಕಳೆದ 9 ವರ್ಷದಿಂದ ಯೂಸ್ ಮಾಡ್ತಾ ಇದ್ದೀನಿ, ಅದನ್ನೊಂದೇ ಯೂಸ್ ಮಾಡ್ತಿರೋದು. ಇದು ರಿಸಲ್ಟ್ ಚೆನ್ನಾಗಿದೆ, ಅದಕ್ಕೆ ಅದನ್ನೇ ಯೂಸ್ ಮಾಡ್ತಾ ಇದ್ದೀವಿ ಕಂಟಿನ್ಯೂಸ್ ಆಗಿ. ಅದೇ ಯೂಸ್, ಅದು ಬಿಟ್ಟರೆ ಬೇರೆ ಏನು ಯೂಸ್ ಮಾಡೋದಿಲ್ಲ. ಓವರಾಲ್ ನೋಡಬೇಕು ಅಂತಾದರೆ ಈಲ್ಡು ಜಾಸ್ತಿ ಇದೆ, ಜೊತೆಗೆ ಇದು ವೇಟ್ ಪರ್ ಈಗ ಮೊದಲು 1000 ಕೊನೆಗೆ 1 ಕ್ವಿಂಟಲ್, 100 ಕೊನೆಗೆ 1 ಕ್ವಿಂಟಲ್ ಬಂದರೆ ಈಗ ಒಂದು 800 ಕೊನೆಗೆ 850 ಕೊನೆಗೆ 1 ಕ್ವಿಂಟಲ್ ಬರ್ತದೆ. ಸೊ ಡೆನ್ಸಿಟಿ ಅಂತೀರ, ವೇಟ್ ಅಂತೀರ, ಅದು ಜಾಸ್ತಿ ಇದೆ. ಮತ್ತು ಕೊಳೆ ರೋಗ ಮತ್ತು ಚುಕ್ಕೆ ರೋಗಗಳು ಸ್ವಲ್ಪ ಕಂಟ್ರೋಲಿಗಿದೆ. ಚುಕ್ಕೆ ರೋಗ ಎಲ್ಲ ಆ್ಯಕ್ಚುಲಿ ಪಕ್ಕದಲ್ಲೆಲ್ಲ ಇದೆ, ನಾನು ಬಳಸ್ತಾ ಇದ್ದಲ್ಲಿ ಇಲ್ಲ. ನಂದು ಮತ್ತೊಂದು ತೋಟ ಇದೆ, ಅಲ್ಲಂತೂ ಭಾಳ ಇದೆ, ಅದು ಪಕ್ಕದಲ್ಲೆಲ್ಲ. ನನ್ನ ತೋಟದಲ್ಲಿ ಇಲ್ಲ. ನಿಮಗೆ ಈ ಸ್ವರ್ಗಸಾರ ಗೊಬ್ಬರವನ್ನು ಎಷ್ಟು ಎಕರೆ ಭೂಮಿಗೆ ಬಳಸ್ತಾ ಇದ್ದೀರಾ? ನಿಮ್ಗೆ ನಂದು ಇಲ್ಲಿ 4 ಎಕರೆ ಇದೆ, ಅಲ್ಲಿ 2 ಎಕರೆ ಇದೆ. ಎಲ್ಲದಕ್ಕೂ ಸ್ವರ್ಗಸಾರನೇ ಒಂದು ಮರಕ್ಕೆ 2 kg ಹಂಗೆ ಹಾಕ್ತೀನಿ. 2 ತೋಟದಲ್ಲೂ ಒಂದು 8-9 ವರ್ಷದಿಂದ 8-9 ವರ್ಷದಿಂದ ಬಳಸ್ತಾ ಇದ್ದೀನಿ. ಅಂದರೆ ಈಗ ಸರ್, ರೋಗ ಎಲ್ಲ ಕಂಟ್ರೋಲಿಗೆ ಬಂದಿದೆ. ಅದು ಯಾವ ತೀರ ಅಂದರೆ ಇಂಪ್ಯಾಕ್ಟ್, ಈಗ ನೀವು ಈ ವರ್ಷ ಗೊಬ್ಬರ ಹಾಕಿದ್ರೆ ನೆಕ್ಸ್ಟ್ ವರ್ಷಕ್ಕೆ ಅದರ ಇಂಪ್ಯಾಕ್ಟ್ ಗೊತ್ತಾಗುತ್ತಾ ಅದು, ಅಥವಾ ನೆಕ್ಸ್ಟ್ ಈಲ್ಡಲ್ಲಿ ಬರ್ತದೆ, ಗೊತ್ತಾಗ್ತದೆ. ನಾನು ನಾರ್ಮಲಿ ಮಳೆ ಮುಗಿದ ಕೂಡಲೇ ಅಕ್ಟೋಬರ್ ನವಂಬರ್ಲಿ ಗೊಬ್ಬರ ಹಾಕ್ತೀನಿ. ಅದು ನೆಕ್ಸ್ಟ್ ಈಲ್ಡಲ್ಲೇ ಗೊತ್ತಾಗ್ತದೆ, ಇಮಿಡಿಯೇಟ್ ಗೊತ್ತಾಗ್ತದೆ. ನೆಕ್ಸ್ಟ್ ಫಸಲು ಏನು ಬರುತ್ತಲ್ಲ ಅದರಲ್ಲಿ ಇಂಪ್ಯಾಕ್ಟ್ ಗೊತ್ತಾಗ್ತದೆ. ಈಗ ಅದೇ ನಮ್ಮ ಹಿಂದೆ ನಾವು ಸಂದರ್ಶನ ಮಾಡಿರೋರೆಲ್ಲ ಅವರು ಈಗ ಎಲೆಚುಕ್ಕಿ ರೋಗ ಮತ್ತು ತೋಟದಲ್ಲಿ ಅಡಿಕೆಗೆ ಬರುವಂಥ ರೋಗಗಳ ಬಗ್ಗೆ ಹೇಳಿದ್ರು. ಈಗ ನಿಮ್ಮ ಹತ್ರ ನಾವು ಈಗ ರೋಗವನ್ನು ಬದಿಗಿಟ್ಟು ಕ್ವಾಂಟಿಟಿಯಾಗಿ ಔಟ್ಪುಟ್ಟಲ್ಲಿ ನಾವು ನೋಡೋದಾದರೆ ಯಾವ ಥರ ಡಿಫ್ರೆನ್ಸ್ ಇದೆ? ಅಂದರೆ ಸ್ವರ್ಗಸಾರ ಗೊಬ್ಬರವನ್ನು ಬಳಸೋಕ್ಕಿಂತ ಮುಂಚೆ ಔಟ್ಪುಟ್ ಹೇಗಿತ್ತು, ಅಥವಾ ಒಂದು ಕೊನೆಯಲ್ಲಿ ಈಗ ಕೆಲವು ಕಡೆ ಈಗ ಕೊನೆಗೂ ರೋಗ ಕೂಡ ಬಂದಿದೆ, ಹಿಂಗಾರ ಆಗಿರಲಿ, ಅದು ಕೂಡ ಬಾಡಿ ಹೋಗೋದು, ಅದು ಕೂಡ ಕರೆಕ್ಟಾಗಿ ಫಸಲು ಬರೋದಿಲ್ಲ ಹಿಂಗಾರದಲ್ಲಿ ಅಥವಾ ಕೊನೆಯಲ್ಲಿ. ನಿಮ್ಮ ಈಗ ಓವರಾಲ್ ಈಲ್ಡ್ ಹೇಳೋದಾದ್ರೆ ಒಂದು ಎವರೇಜ್ ಕೊನೆ ತೂಕ ನನಗೆ ಮೊದಲು ಒಂದು 4 kg 3.5 kg 4 kg ಬರ್ತಿತ್ತು. ಈಗ ಒಂದು ಎವರೇಜ್ ಅರೌಂಡ್ 5.5 kg ಹಿಂಗೆ ಬರ್ತದೆ. ಎಷ್ಟು ಕೊನೆ ಕೊಯ್ದಿದ್ದೀನಿ ವೇಟ್ ಮಾಡಿದ್ರೆ ಒಂದು 5.5 kg ಬರ್ತದೆ. ಅದು ಒಂದು ಇದೆ. ಅದ್ರ ಜೊತೆಗೆ ಅದೇ ಹೇಳಿದ್ನಲ್ಲ, ಒಂದು 100 ಕೊನೆಗೆ 1 ಕ್ವಿಂಟಲ್ ಫಿನಿಶ್ ಪ್ರಾಡಕ್ಟ್ ಬರ್ತಿತ್ತು, ಅದು ಈಗ ಒಂದು 850 ಕೊನೆಗೆ ಬರ್ತದೆ. ಸೊ ಅದೊಂದು ಇಂಪ್ಯಾಕ್ಟ್ ಇದೆ. ಈಗ 8-9 ವರ್ಷದಿಂದ ಮಾಡ್ತೀನಿ, ನಾನೊಂದು 6 ವರ್ಷದಿಂದ ನೋಡ್ತಿದ್ದೀನಿ, ಅಪ್ಪ ನೋಡ್ತಿದ್ರು ಮೊದಲು. ಅದೊಂದು ಇಂಪ್ಯಾಕ್ಟ್ ಅಂತೂ ಕಾಣ್ತದೆ. ಇದು ಎಲ್ಲ ಅದರಿಂದನೇ ಬೆಳೆದಿದ್ದು. ನಾನು ಇದಕ್ಕೆ 5 ವರ್ಷ ಆಯ್ತು ಈಗ ಈ ತೋಟ. ಇದಕ್ಕೆ 6 ವರ್ಷ ಆಯಿತು. ಈ ವರ್ಷ ಹೆಚ್ಚು ಕಡಿಮೆ ಗಿಡಕ್ಕೆ 1 ಕೊನೆ ಬಂದಿದೆ. ನಾರ್ಮಲಿ 8 ವರ್ಷ ಬೇಕು ಇಲ್ಲಿಗೆ, ಈಲ್ಡು ಬೇಗ ಬರ್ತಿದೆ.
ಮತ್ತು ಸರ್ ಈಗ ಈ ಸ್ವರ್ಗಸಾರ ಗೊಬ್ಬರವನ್ನು ಈಗ ಎಲ್ಲ ಸಾಮಾನ್ಯವಾಗಿ ಎಲ್ಲ ಈಗ ಗೌರ್ಮೆಂಟ್ ಗೊಬ್ಬರ ಅಥವಾ ಕೆಮಿಕಲ್ ಮಿಕ್ಸ್ ಇರೋ ಗೊಬ್ಬರಗಳನ್ನೆಲ್ಲ ಹಾಕ್ತಾರೆ. ಅದರಿಂದ ಈ ಗೊಬ್ಬರಕ್ಕೆ ಶಿಫ್ಟ್ ಆಗುವಾಗ ಒಂದು ಎಲ್ಲರಿಗೂ ರೈತರಿಗೆ ಒಂದು ಗೊಂದಲ ಇರುತ್ತೆ, ಇದು ಚೆನ್ನಾಗಿದೆಯಾ ಚೆನ್ನಾಗಿಲ್ವಾ ಅಥವಾ ಯಾಕಂದರೆ ನಮ್ಮ ಭೂಮಿ ಅದು ಈ ಕೆಮಿಕಲ್ ಗೊಬ್ಬರಗಳನ್ನು ನಾವು ಬಳಸಿ ಅದಕ್ಕೆ ಸೆಟ್ ಆಗಿರುತ್ತೆ. ಸೊ ನೀವು ಅದು ನಿಮಗೂ ಕೆಮಿಕಲ್ ಗೊಬ್ಬರ ನಾವು ಮೊದಲಿಂದನೂ ಬಳಸಲೇ ಇಲ್ಲ, ತಂದೆಯವರು ಇದ್ದಾಗಲೂ ಬಳಸಲೇ ಇಲ್ಲ. ಹಿಂಗೆ ಇಲ್ಲಿ ಲೋಕಲ್ ದಡ್ಡಿ ಗೊಬ್ಬರ ಇದನ್ನ ತೊಗೊಳ್ತಿದ್ವಿ. ಆಮೇಲೆ ಇದೊಂದು ವ್ಯವಸ್ಥೆ ಆದಮೇಲೆ ಇದು ಅಲ್ಲಿ ಇಲ್ಲಿ ಪ್ರತಿ ವರ್ಷ ಹುಡುಕ್ಬೇಕಿತ್ತು. ಅದು ಒಂದ್ಸಲ ಚಲೋ ಬರ್ತದೆ, ಒಂದ್ಸಲ ಚಲೋ ಬರೋದಿಲ್ಲ. ಕೆಲವರು ಮನೆಯಲ್ಲಿ ಏನೇನಿದೆ ಎಲ್ಲದು ಹಾಕಿ ಗೊಬ್ಬರ ಅಂತೇಳಿ ಕಳಿಸ್ತಾರೆ. ಆಮೇಲೆ ಇದು ಕ್ವಾಲಿಟಿ ಚೆನ್ನಾಗಿದೆ, ಒಂದೇ ಕಡೆ ಕನ್ಸಿಸ್ಟೆಂಟ್ ಕ್ವಾಲಿಟಿ ಬರ್ತದೆ ಹೇಳಿ ಇದನ್ನೇ ಶಿಫ್ಟ್ ಮಾಡಿದ್ವಿ. ಅಂದರೆ ಕೆಮಿಕಲ್ ಯಾವುದು ಬಳಸ್ತಾನೆ ಇರಲಿಲ್ಲ, ಮೊದಲಿಂದನೂ ಬಳಸ್ತಿಲ್ಲ. ಅಪ್ಪ ಒಂದು 15-20 ವರ್ಷ, ಒಂದು 30 ವರ್ಷದ ಮೇಲೆ ತೋಟನೇ ಮಾಡಿದ್ದಾರೆ. ಅವರು ಕೆಮಿಕಲ್ ಬಳಸಿ ಗೊತ್ತಿಲ್ಲ, ಕೆಮಿಕಲ್ ಯಾವುದು ಬಳಸ್ತಿರ್ಲಿಲ್ಲ. ಅದೇ ಈ ಗೊಬ್ಬರ ಬಳಸ್ತಿದ್ರು, ದಡ್ಡಿ ಗೊಬ್ಬರ ಇಲ್ಲೇ ಲೋಕಲ್ ಕೊಟ್ಟಿಗೆ ಗೊಬ್ಬರ ತೊಗೊಂಡು ಬಳಸ್ತಿದ್ರು. ಆಮೇಲೆ ಇದು ಒಂದು ವ್ಯವಸ್ಥೆ ಆದಮೇಲೆ ತುಂಬ ಅನುಕೂಲ ಆಯಿತು. ಫೋನ್ ಮಾಡಿದ್ರೆ ಬರ್ತದೆ, ಮತ್ತು ಅಲ್ಲಿ ಇಲ್ಲಿ ಎವ್ರಿ ಟೈಮ್ ಹುಡುಕಬೇಕು ಅನ್ನೋದೇನಿಲ್ಲ. ಮತ್ತು ಕ್ವಾಲಿಟಿನೂ ಕನ್ಸಿಸ್ಟೆಂಟ್ ಕ್ವಾಲಿಟಿ ಬರ್ತದೆ. ಅದಕ್ಕೆ 8-9 ವರ್ಷದಿಂದ ಅದನ್ನೇ ಬಳಸ್ತೀವಿ. ಈಗ ಗೋಫಲ ಟ್ರಸ್ಟ್ನ ಈ ಗೊಬ್ಬರದಿಂದ ಮತ್ತು ಇದ್ರ ಬಗ್ಗೆ ನಿಮಗೆ ಹೇಗೆ ಗೊತ್ತಾಯಿತು, ಮಾಹಿತಿ ಹೇಗೆ ಸಿಕ್ತು ನಿಮಗೆ? ನೀವು ಅಲ್ಲಿಗೆ ಗೋಫಲ ಟ್ರಸ್ಟ್ಗೆ ಭೇಟಿ ಕೊಟ್ಟಿದ್ರಾ, ಅಲ್ಲಿ ವ್ಯವಸ್ಥೆಗಳನ್ನು ನೋಡಿದ್ರಾ? ಇಲ್ಲಿ ಬಾನ್ಕೋಳಿ ಮಠದಲ್ಲಿ ವ್ಯವಸ್ಥೆ ಇದೆ, ಅದು ಗೊತ್ತಿತ್ತು. ಹಂಗೆ ವಿಚಾರಿಸಿ ಗೊಬ್ಬರನೂ ಸಿಗತ್ತೆ ಅಂತ ಹೇಳಿದ್ದಕ್ಕೆ ವಿಚಾರಿಸಿ ಹಂಗೆ ತೊಗೊಂಬಂದ್ವಿ. ನಮಗೆ ಇಲ್ಲೇನು 8-9 ಕಿಲೋಮೀಟ್ರ್ ಆಗುತ್ತೆ ಇಲ್ಲಿ ಬಾನ್ಕೋಳಿ ಮಠಕ್ಕೆ. ಅಲ್ಲೇ ರೆಡಿ ಆಗುತ್ತೆ ಅಂತ ವಿಷಯ ಗೊತ್ತಾಯಿತು. ಹೋಗಿ ಕೇಳಿ ಅಲ್ಲಿಂದ ಸ್ಟಾರ್ಟ್ ಮಾಡಿದ್ವಿ. ನೀವೀಗ 8-9 ವರ್ಷದಿಂದ ಈ ಗೊಬ್ಬರವನ್ನು ಬಳಸ್ತಿದ್ದೀರಾ. ಅದರಲ್ಲಿ ಯಾವ ರೀತಿಯಾದ್ರೂ ವ್ಯತ್ಯಾಸಗಳು ಕಾಣಿಸ್ತಾ ಅಥವಾ ಮೊದಲಿಗೆ ನೀವು ಹೋದಾಗ ಯಾವ? ಒಂದೇ ಥರ ಇದೆ, ಅದರಲ್ಲೇನು ಡಿಫ್ರೆನ್ಸ್ ಏನು ಕಾಣ್ತಿಲ್ಲ. ಇಳುವರಿನೂ ಕೂಡ ಮೊದಲಿಂದನೂ ಒಂದೇ ಥರ ಇದೆ. ಇಂಪ್ರೂವ್ಮೆಂಟ್ ಇದೆ ಅಂದರೆ ಇದನ್ನ ಬಳಸಲಿಕ್ಕೆ ಸ್ಟಾರ್ಟ್ ಮಾಡಿದಾಗ್ಲಿಂದನೂ ಕೂಡ ಇಂಪ್ರೂವ್ಮೆಂಟ್ ಇದೆ. ಅಂದರೆ ನಾನು ಮೊದಲು ದಡ್ಡಿ ಗೊಬ್ಬರ ಇಲ್ಲಿ ಲೋಕಲ್ ಯೂಸ್ ಮಾಡ್ತಿದ್ವಿ. ನನಗೆ ಇದೆಲ್ಲ ಹೊಸದಾಗಿ ನಾ ಹಾಕಿರೋದು. ಈಗ ಇದಕ್ಕೆ 5 ವರ್ಷ ಆಯಿತು, ಇದಕ್ಕೆ 5 ವರ್ಷ ಆಯಿತು, ಇದಕ್ಕೆ 6 ವರ್ಷ ಆಯಿತು. ಅದಕ್ಕಿಂತ ಮೊದಲು ಆ ಕಡೆಗೆ ಒಂದು ಸ್ವಲ್ಪ ತೋಟ ಇತ್ತು, ಅದಕ್ಕೆ ಒಂದು 400 ಕೊನೆ 500 ಕೊನೆ ಬರ್ತಿತ್ತು. ಈ ವರ್ಷ ನಾನು 1700 ಕೊನೆ ಕೊಯ್ದಿದ್ದೀನಿ. ಅದಷ್ಟೇ ಜಾಗಕ್ಕೆ. ಅಂದರೆ ಡಬಲ್? ಆಲ್ಮೋಸ್ಟ್ ಡಬಲ್ ಆಗಿದೆ. ಮೋರ್ ದೆನ್ ಡಬಲ್. 700-800 ಇದ್ದಿದ್ದು 1700 ಕೊನೆ ಕೊಯ್ದಿದ್ದು. ಮೋರ್ ದೆನ್ ಡಬಲ್. ಸರಿ, ಮತ್ತೆ ಈಗ ಇಲ್ಲಿ ಸುತ್ತಮುತ್ತ ಕೃಷಿಕರು ಕೆಲವೊಬ್ರು ಗೊಂದಲದಲ್ಲಿರ್ತಾರೆ, ಈ ಗೊಬ್ಬರವನ್ನು ಬಳಸ್ಬೋದಾ, ಇದರಲ್ಲಿ ಏನಿದೆ ಅನ್ನೋದು ಕನ್ಫ್ಯೂಷನ್ಸ್ ಅಲ್ಲೆಲ್ಲ ಇರ್ತೀರಾ. ನೀವು 8-9 ವರ್ಷಗಳಿಂದ ನೀವು ಹಾಗೆ ನಿಮ್ಮ ತಂದೆಯವರು ಈ ಗೊಬ್ಬರವನ್ನು ಉಪಯೋಗಿಸ್ತಾ ಬರ್ತಾ ಇದ್ದಾರೆ ಈ ಕೃಷಿ ಭೂಮಿಗೆ. ಬೇರೆ ರೈತರಿಗೆ ನೀವೇನಾದ್ರು ಒಂದು? ನಾನು ನನ್ನ ರಿಲೇಟಿವ್ ಅಲ್ಲಿ ಎಲ್ಲರಿಗೂ ಹೇಳಿದ್ದೀನಿ. ನನ್ನ ಅಕ್ಕನ ಗಂಡ ಬಳಸ್ತಾ ಇದ್ದಾರೆ, ಅವ್ರು ಎರಡೂ ಬಳಸ್ತಾರೆ. ಅವ್ರು ಈಗ ನನಗೆ ವಾಪಸ್ ರೆಕಮೆಂಡ್ ಮಾಡ್ತಿದ್ದಾರೆ, ದಶಸಾರನೂ ಹಾಕಬೇಕು ನೀನು, ನಾನು ಹಾಕ್ತಿದ್ದೀನಿ, ಚೆನ್ನಾಗಿ ಬರ್ತಿದೆ ಅಂಥೇಳಿ. ನನ್ನ 2 ಅಕ್ಕನ ಗಂಡಗಳನ್ನು ಇದನ್ನೇ ಯೂಸ್ ಮಾಡ್ತಾರೆ. ಅವ್ರದ್ದು ತೋಟ ಇದೆ, ಇದನ್ನೇ ಯೂಸ್ ಮಾಡ್ತಾರೆ. 6-7 ವರ್ಷದಿಂದ ಇದನ್ನೇ ಯೂಸ್ ಮಾಡ್ತಿದ್ದಾರೆ. ಒಬ್ಬರು ಸಿರ್ಸಿ ಹತ್ರ ಇದ್ದಾರೆ, ಒಬ್ಬರು ಚಿಕ್ಕಮಗಳೂರು ಡಿಸ್ಟಿಕ್ಟಲ್ಲಿ ಇದ್ದಾರೆ. ಅವರಿಬ್ಬರು ಈಗ ದಶಸಾರ ನೀನು ಯೂಸ್ ಮಾಡಬೇಕು, ಈಲ್ಡ್ ಜಾಸ್ತಿ ಬರ್ತಿದೆ ಅಂತೇಳಿ ನನಗೆ ವಾಪಸ್ ರೆಕಮೆಂಡೇಶನ್ ಮಾಡ್ತಿದ್ದಾರೆ. ಅವರು ಈಗ ನಾನು ಹಾಕಿ 2 ವರ್ಷಕ್ಕೆ ಈಲ್ಡ್ ಬಂದಿದ್ದನ್ನೆಲ್ಲ ನೋಡಿ ಅವರು ಕಂಟಿನ್ಯೂಸ್ ಆಗಿ ಯೂಸ್ ಮಾಡ್ತಿದ್ದಾರೆ. ನೀವು ಅವರಿಗೆ ಸ್ವರ್ಗಸಾರವನ್ನ ರೆಕಮೆಂಡ್ ಮಾಡಿದ್ರೆ ಅವರು ದಶಸಾರನು ಯೂಸ್ ಮಾಡುವಂತಿದ್ದಾರೆ. ನನಗೆ ನೋಡ್ಬೇಕು ನೆಕ್ಸ್ಟು. ಓಕೆ ಸರ್, ಖಂಡಿತ ದಶಸಾರವನ್ನು ಕೂಡ ನೀವು ಉಪಯೋಗ ಮಾಡಿ. ಅದರಿಂದನೂ ಕೂಡ ಈಗ ಈ ಹಿಂದೆ ನಾವು ಕೇಳಿದಾಗ ಅದರಿಂದನೂ ಕೂಡ ಕೆಲವರು ಕಬ್ಬಿಗೆ ಆಗಿ ಮತ್ತು ಎಲೆ ಚುಕ್ಕಿ ರೋಗಕ್ಕೆ ಮತ್ತು ನಾವೀಗ ಮೈಲ್ತುತ್ತು ಸುಣ್ಣ ಅದನ್ನೆಲ್ಲ ಸ್ಪ್ರೇ ಮಾಡೋ ಬದಲು ದಶಸಾರವನ್ನು ಸ್ಪ್ರೇ ಮಾಡಿ ಅದು ಟೆನ್ಯೂರ್ 2.5 ತಿಂಗಳು 3 ತಿಂಗಳ ತನಕ ಹೋಗಿದೆ ಅನ್ನೋ ಅಭಿಪ್ರಾಯವನ್ನು ಕೂಡ ಕೇಳ್ಪಟ್ಟಿದ್ದೀವಿ. ಖಂಡಿತವಾಗಿ ನೆಕ್ಸ್ಟ್ ಮುಂದಿನ ಸ್ಪ್ರೇ ಟೈಮಲ್ಲಿ ದಶಸಾರವನ್ನು ಕೂಡ ಬಳಸಿ. ಹಾಗೆ ಇದೇ ರೀತಿ ದಶಸಾರ ಹಾಗೆ ನಮ್ಮ ಸಂಸ್ಥೆ ಮತ್ತು ನಿಮ್ಮ ನಡುವಿನ ಬಾಂಧವ್ಯ ಇದೇ ರೀತಿ ಮುಂದುವರಿಲಿ. ನಿಮ್ಮ ಕೃಷಿ ಭೂಮಿಗೆ ಹಾಗೆ ನಿಮ್ಮ ಕೃಷಿ ಒಂದು ಜೀವನಕ್ಕೆ ದಶಸಾರ ಹಾಗೂ ಸ್ವರ್ಗಸಾರದಿಂದ ಒಳ್ಳೆಯದಾಗಲಿ ಅಂತ ಹೇಳ್ತಾ ಧನ್ಯವಾದ. ಥ್ಯಾಂಕ್ ಯು. ಇದು ವೇಟ್ ಹೇಳಿದ್ರಲ್ಲ, ಹೇಳಿದ್ನಲ್ಲ ನಾನು 800-850 ಕೊನೆಗೆ 1 ಕ್ವಿಂಟಲ್ ಬರುತ್ತೆ ಅಂಥೇಳಿ. ಇದ್ರದ್ದು ತಿರುಳು ದಪ್ಪಗಾಗಿ ಚೆನ್ನಾಗಿ ಬರ್ತದೆ, ಮತ್ತು ಸೈಜು ದೊಡ್ಡದು ಬರ್ತದೆ.
ಮೊದಲಿನಕ್ಕಿಂತ ತುಂಬ ದೊಡ್ಡದು ಬರ್ತದೆ. ಇದು ಕಟ್ ಮಾಡಿ ನೋಡಿದರೆ ಇದ್ರ ತಿರುಳು ಎಲ್ಲ ಕೆಂಚಿನ ಅಂಶ ಜಾಸ್ತಿ ಇರ್ತದೆ, ಅದರಿಂದನೇ ವೆಯ್ಟ್ ಜಾಸ್ತಿ ಬರ್ತದೆ. ಮೊದಲು ಇದು ಸ್ವಲ್ಪ ಬೆಂಡ್ ಬರ್ತಿತ್ತು, ತೂಕ ಕಡಿಮೆ ಬರ್ತಿತ್ತು. ಈಗ ಇದರಿಂದ ತೂಕನೂ ಜಾಸ್ತಿ ಬರ್ತಿದೆ. ಸೈಜು ಚೆನ್ನಾಗಿದೆ. ಇದು ತೂಕ ಕೆಂಚಿನ ಅಂಶನೂ ಜಾಸ್ತಿ ಇದೆ. ಈಗ ನಮ್ಮ ಜೊತೆಗೆ ಗೋಫಲ ಟ್ರಸ್ಟ್ನ ಮತ್ತೊಂದು ಪ್ರಾಡಕ್ಟ್ ಆಗಿರುವಂತಹ ದಶಸಾರದ ಬಗ್ಗೆ ಮಾಹಿತಿಯನ್ನು ಕೊಡಲಿಕ್ಕೆ ಇದರ ಎಕ್ಸಿಕ್ಯೂಟಿವ್ ಅಕೌಂಟೆಂಟ್ ಆಗಿರುವಂತಹ ರೋಹಿತ್ ಸರ್ ಇದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಿಮಗೂ ಸ್ವಾಗತ. ಸರ್, ದಶಸಾರ ಅನ್ನುವಂಥ ಉತ್ಪನ್ನ ಎಷ್ಟು ವರ್ಷದಿಂದ ಮಾಡ್ತಾ ಬರ್ತಾ ಇದ್ದೀರಾ? ಮೂಲ ಸಂಸ್ಥೆ ನಮ್ಮ ಮಠದ ಒಂದು ಪ್ರಾಯೋಜಕತ್ವದಲ್ಲಿ ಇದನ್ನು ಮಾಡ್ತಾ ಇದ್ರೆ ಎಷ್ಟು ವರ್ಷದಿಂದ ಇದನ್ನು ಮಾಡ್ತಾ ಇದ್ದೀರಿ? ಗೋಫಲ ಟ್ರಸ್ಟ್ ಎನ್ನುವುದು ಶ್ರೀ ರಾಮಚಂದ್ರಪುರ ಮಠದ ಅಧೀನ ಸಂಸ್ಥೆ. ಇದರಲ್ಲಿ ಯಾವುದೇ ಸಂಶಯ ಇಲ್ಲ. ಮತ್ತೆ ದಶಸಾರ ಶುರುವಾಗಿ ನಮ್ದು 2019ರಿಂದ ಶುರುವಾಗಿದೆ, 6 ವರ್ಷದ ಮೇಲಾಗಿದೆ ಶುರುವಾಗಿ. ಇದು ಈ ದಶಸಾರವನ್ನ ಮಾಡುವಂತಹ ವಿಧಾನ ಹೇಗೆ, ಅಂದ್ರೆ ಯಾವ್ಯಾವ ಪ್ರಾಡಕ್ಟನ್ನೆಲ್ಲ ಬಳಸ್ಕೊಂಡು ಇದನ್ನು ತಯಾರು ಮಾಡ್ತೀರಾ? ದಶಸಾರ ಪ್ರೊಡಕ್ಷನ್ ಮಾಡಲಿಕ್ಕೆ ಮೊದಲನೇದಾಗಿ ದೇಶಿ ಗೋಮಯ ಬೇಕು, ಗೋಮೂತ್ರ, ಆಮೇಲೆ ಹಾಲು, ಮೊಸರು, ತುಪ್ಪ, ಮತ್ತು ಸಾವಯವ ಬೆಲ್ಲ, ಆಮೇಲೆ ಬಾಳೆಹಣ್ಣು, ಎಳೆನೀರು, ಇದಿಷ್ಟು ಬೇಕಾಗುತ್ತೆ. ಇದನ್ನೆಲ್ಲ ಅಡಕ ವಸ್ತುಗಳನ್ನ ಸೇರಿಸ್ಕೊಂಡು ದಶಸಾರವನ್ನ ಮಾಡ್ತೀವಿ. ಇದು ಪ್ರೊಸೀಜರ್ ಹೇಗೆ ಸರ್? ಅಂದ್ರೆ ಒಂದು ಇನಿಷಿಯಲ್ ಆಗಿ ನಮ್ಮ ವೀಕ್ಷಕರಿಗೆ ಹೇಳೋದಾದ್ರೆ ದಶಸಾರ ಹೇಗೆ ಪ್ರಾರಂಭ ಆಗುತ್ತೆ, ಅದರ ಪ್ರೊಸೆಸ್, ಅದರ ಶೇಖರಣೆ ಮಾಡೋದಾಗಿರ್ಬೋದು, ಅದರ ಎಷ್ಟು ಅಂಶವನ್ನ ಮಿಕ್ಸ್ ಮಾಡ್ತೀರಾ ಅದಕ್ಕೆ, ಈ ಹಾಲು ಬೇರೆ ಬೇರೆ ಉತ್ಪನ್ನಗಳನ್ನೆಲ್ಲ. ಸೊ ನಮ್ಮ ವೀಕ್ಷಕರಿಗೆ ಒಂದು ವಿವರವಾಗಿ ಹೇಳೋದಾದ್ರೆ ದಶಸಾರ ಅನ್ನೋ ಒಂದು ಉತ್ಪನ್ನವನ್ನ ಹೇಗೆ ತಯಾರು ಮಾಡ್ತೀರಾ ನಿಮ್ಮ ಈ ಘಟಕದಲ್ಲಿ? ದಶಸಾರ ಮುಂಚೆ ನಾವು ಶುರು ಮಾಡಿದಾಗ 48 ದಿನದ ಪ್ರೊಸೆಸ್ ಆಗಿತ್ತು. ಅದರ ನಂತರದಲ್ಲಿ ನಾವೇ ಇಲ್ಲಿ ನೀವು ನೋಡ್ತಾ ಇರ್ಬೋದು ಮಷಿನ್ಸ್ ಎಲ್ಲ ಹಾಕಿ ಮಾಡಿದ್ದೀವಿ. ಈಗ ಇದರಲ್ಲಿ ಶುರು ಮಾಡಿದಾಗ 28 ದಿನದಲ್ಲಿ ನಾವು ಪ್ರೊಡಕ್ಷನ್ ಫುಲ್ ತಯಾರಾಗಿ ಪ್ಯಾಕ್ ಮಾಡ್ಬೋದು. ಫಸ್ಟ್ ದಿನ ಗೋಮಯ ಮತ್ತು ತುಪ್ಪ ಹಾಕಿ 3 ದಿನ ಕ್ಲಾಕ್ ವೈಸಲ್ಲಿ ರೊಟೇಟಿಂಗ್ ಮಾಡ್ತೀವಿ. ನಂತರ ನೀರು ಮತ್ತು ಗೋಮೂತ್ರ ಅದನ್ನು 4 ದಿನ ಇದಕ್ಕೆ ಬೆರೆಸಿ ರೊಟೇಟಿಂಗ್ ಮಾಡ್ತೀವಿ. ನಂತರದಲ್ಲಿ ಹಾಲು ಮತ್ತು ಮೊಸರು 9ನೇ ದಿನ, ಕಡೆಗೆ 11ನೇ ದಿನ ಎಳೆನೀರು ಇದಕ್ಕೆ ಬೆರೆಸ್ತೀವಿ. ಮತ್ತು 13ನೇ ದಿನ ಸಾವಯವ ಬೆಲ್ಲ ಮತ್ತು ಬಾಳೆಹಣ್ಣು, ನಂತರದಲ್ಲಿ ಬೇವಿನ ಬೀಜದ ಪುಡಿ, ಇದಿಷ್ಟು ಹಾಕಿ ಇದಕ್ಕೆ ಮಿಕ್ಸ್ ಮಾಡಿ ಕಡೆಗೆ ಒಂದು 28 ದಿನ ತನಕ ಇದಕ್ಕೆ ರೊಟೇಟಿಂಗ್ ಮಾಡಿ ಆಮೇಲೆ ಪ್ಯಾಕಿಂಗ್ ಬರುತ್ತೆ. ಸರ್, ಈ ಘಟಕದಲ್ಲಿ ಒಂದು ಅಂದಾಜಾಗಿ 1 ತಿಂಗಳಿಗೆ ಎಷ್ಟು ಲೀಟರ್ ಈ ಪ್ರಾಡಕ್ಟ್ ಅನ್ನ ಉತ್ಪನ್ನ ಮಾಡ್ತೀವಿ ದಶಸಾರವನ್ನು? ನಾವು 1 ತಿಂಗಳಿಗೆ ನಾವು ಮಿಷಿನ್ ಹಾಕಿದ ಮೇಲಿಂದ ನಾವು 1 ತಿಂಗಳಿಗೆ ಅಂದಾಜು 1,000 ಲೀಟರ್ ಪ್ರೊಡಕ್ಷನ್ ಮಾಡ್ತೇವೆ. 1 ತಿಂಗಳಿಗೆ 1,000 ಲೀಟರ್ ಅಂದಾಜು ಪ್ರೊಡಕ್ಷನ್. ಇದಕ್ಕೆ ಬೇರೆ ಯಾವ ರೀತಿಯಾದ್ರೂ ಕೆಮಿಕಲ್ಗಳನ್ನ ಬಳಸ್ತೀರಾ ಅಥವಾ? ಇದರಲ್ಲಿ ಯಾವುದೇ ತರದ ಕೆಮಿಕಲ್ ಯಾವುದೂ ಇಲ್ಲ, ನಾವು ಯಾವುದೇ ಬಳಸಲ್ಲ. ಯಾವುದೇ ರೀತಿ ಕೆಮಿಕಲ್ಗಳು ಇಲ್ದೇನೆ ನೀವು ದಶಸಾರ ಉತ್ಪಾದನೆ ಮಾಡ್ತೀರಾ? ಈಗ ನಮ್ಮ ಗ್ರಾಹಕರಿಗೆ ಯಾರಿಗಾರು ಇದನ್ನ ಖರೀದಿ ಮಾಡಬೇಕು ಅಂತ ಇದ್ರೆ ಯಾವ ಸ್ಥಳದಲ್ಲಿ ಇದರ ಬ್ರಾಂಚಸ್ ಆಗಿರ್ಬೋದು ಅಥವಾ ಔಟ್ಲೆಟ್ಗಳು ಎಲ್ಲೆಲ್ಲಿದೆ, ಹೇಗೆ ಖರೀದಿ ಮಾಡ್ಬೋದು ಗ್ರಾಹಕರು? ಮೊದಲನೇದಾಗಿ ದಶಸಾರ ಮಾಡೋದು ನಾವು ಬಾನುಕುಳಿ ಮಠದಲ್ಲಿ, ಅಲ್ಲಿ ನಮ್ಮ ಯೂನಿಟ್ ಇದೆ. ಮತ್ತೆ ಬೇರೆ ಬೇರೆ ಸ್ಥಳದಲ್ಲಿ ನಮ್ಮ ಅಧಿಕೃತ ವಿತರಕರು ಇದ್ದಾರೆ, ಅವರ ಮೂಲಕ ಖರೀದಿ ಮಾಡ್ಬೋದು. ಏನಾದ್ರು ಮಾಹಿತಿ ಬೇಕಿದೆ ಆದರೆ ನಮ್ಮ ಕೇಂದ್ರ ಕಚೇರಿ ನಂಬರಿಗೆ ಸಂಪರ್ಕ ಮಾಡ್ಬೋದು. ಇದರಿಂದ ಈಗ ಒಂದು 2019ರಿಂದ ಈ ಉತ್ಪನ್ನ ದಶಸಾರವನ್ನ ಉತ್ಪಾದಿಸ್ತಾ ಬರ್ತಾ ಇದ್ರೆ ಈ ಘಟಕದಲ್ಲಿ ಯಾವ ರೀತಿಯ ಬೆಳವಣಿಗೆಗಳಾಗಿದೆ ಅಂದ್ರೆ ಕೃಷಿಕರಿಗಾಗಿರ್ಬೋದು ಅಥವಾ ಮಠಕ್ಕೆ ಆಗಿರ್ಬೋದು, ಒಂದು ಈಗ ರೈತರ ಮತ್ತೆ ಮಠದ ನಡುವಿನ ಬಾಂಧವ್ಯ ಆಗಿರ್ಬೋದು ಅಥವಾ ರೈತರಿಂದ ಒಂದೊಳ್ಳೆ ಫೀಡ್ಬ್ಯಾಕ್ಗಳು ನಿಮಗೆ ಸಿಕ್ಕಿರ್ಬೋದು. ಸೊ ಅದರ ಬಗ್ಗೆ ನೀವು ಹೇಳೋದಾದ್ರೆ ಯಾವ ರೀತಿ ಇದು ರೈತರಿಗೆ ಉಪಯೋಗವಾಗಿದೆ? ಮೊದಲನೇದಾಗಿ ದಶಸಾರ ವರ್ಷದಿಂದ ವರ್ಷಕ್ಕೆ ಸೇಲ್ಸ್ ಜಾಸ್ತಿ ಆಗ್ತಾ ಇದೆ. ಮೊದಲನೇದಾಗಿ ಅದು ರೈತರಿಗೆ ಅನುಭವ ಆಗಿದೆ, ಕೆಲವೊಂದು ಅವರೇ ನಮ್ಮ ಹತ್ರ ಬಂದು ಹೇಳ್ತಾರೆ. ಈಗಿತ್ತಲಾಗಿ ಎಲ್ಲ ಕಡೆ ಎಲೆ ಚುಕ್ಕಿ ರೋಗ ಅಂತ ಬರ್ತಾ ಇದೆ, ಅದರಲ್ಲಿ ಒಬ್ಬರು ರೈತರು ದಶಸಾರನೇ ಸಿಂಪಡಣೆ ಮಾಡಿ ಅವ್ರಿಗೆ ಕಂಟ್ರೋಲ್ ಆಗಿದ್ದ ಅನುಭವನೂ ಹೇಳಿದ್ದಾರೆ ಅವರು. ಮತ್ತು ಎಲ್ಲ ಗಿಡಗಳಿಗೆ ಮತ್ತು ಇದಕ್ಕೆಲ್ಲ ಪೋಷಣೆ ಸಿಕ್ಕಿ ಚೆನ್ನಾಗಿ ಬೆಳೀತಾ ಇದೆ. ಮರ ಗಿಡ ಅಂದರೆ ಅಡಿಕೆ ಮರ, ತೆಂಗಿನ ಮರ ಮತ್ತು ತರಕಾರಿ, ಹೂವಿನ ಗಿಡಗಳು
ಎಲ್ಲದಕ್ಕೂ ಬಳಸ್ಬೋದು. ಅದು ಸರ್, ಈಗ ಮುಂದಿನ ಕ್ವಶನ್, ಈಗ ಯಾವ ರೀತಿಯ ಕೃಷಿ ಬೆಳೆಗಳಿಗೆ ಇದನ್ನ ಬಳಸಬಹುದು, ಅಥವಾ ಸೀಮಿತವಾಗಿದೆ ಇದಕ್ಕೆ ಮಾತ್ರ ಬಳಸಬೇಕು ಅಂತ, ಅಥವಾ ಎಲ್ಲದಕ್ಕೂ ಕೂಡ ಬಳಸಬಹುದು, ಯಾವ್ದು ಇದಕ್ಕೆ ಬಳಸಬಹುದು ಅಂತ ನೀವು ಹೇಳ್ಬೋದು? ಎಲ್ಲ ಗಿಡಗಳಿಗೂ ಬಳಸ್ಬೋದು. ಅಡಿಕೆ, ತೆಂಗು, ಆಮೇಲೆ ತರಕಾರಿ ಗಿಡಗಳು, ಹೂವಿನ ಗಿಡಗಳು, ಯಾವುದೇ ತರದ್ದು ಲಿಮಿಟೇಷನ್ ಇಲ್ಲ ಇದರಲ್ಲಿ ಬಳಸಲಿಕ್ಕೆ. ಈಗ 1 ಎಕರೆ ಒಂದು ಅಡಿಕೆ ಭೂಮಿಗೆ ಯಾವ ರೀತಿಯ ಒಂದು ಪ್ರಮಾಣದಲ್ಲಿ ಬಳಸಬೇಕು, ಅದು ಏನಾದ್ರು ಇದೆಯಾ? ದಶಸಾರವನ್ನು 1 ಲೀಟರ್ ದಶಸಾರಕ್ಕೆ 50 ಲೀಟರ್ ನೀರು, ಶುದ್ಧ ನೀರು ಬೆರೆಸಿ ಅದನ್ನ ನಾವು ಗಿಡ ಮರಗಳಿಗೆಲ್ಲ ಕೊಡ್ಬೇಕಾಗುತ್ತೆ. ಸರ್, ಈಗ ದಶಸಾರ ಉತ್ಪನ್ನವನ್ನ ನಿಮ್ಮ ಒಂದು ಯೂನಿಟ್ ನಿಂದ ಅಥವಾ ಡಿಸ್ಟ್ರಿಬ್ಯೂಟರ್ಸ್ ಗಳಿಂದ ರೈತರು ತಗೊಂಡು ಹೋದ್ಮೇಲೆ ಅವರು ಯಾವ ರೀತಿ ಒಂದು ನಿಯಮದ ಪ್ರಕಾರ ಅದನ್ನ ಬಳಸಬೇಕು? 1 ಎಕರೆಗೆ ಅಥವಾ 1 ಮರಕ್ಕೆ ಎಷ್ಟು ಲೀಟರ್ ದಶಸಾರವನ್ನ ಹಾಕಿ ಸಿಂಪಡಣೆ ಮಾಡ್ಬೇಕು? ಹಾಗೆ ಅದ್ರ ಜೊತೆಗೆ ಅವ್ರು ಏನಾದ್ರು ಬೇರೆ ಉತ್ಪನ್ನಗಳನ್ನ ಬೆರೆಸಿ ಬಳಸಬೇಕಾ? ಆ ತರ ಏನಾದ್ರು ಇದೆಯಾ? ಅದ್ರ ಬಗ್ಗೆ ಹೇಳ್ಬೋದಾ? ಮೊದಲನೇದಾಗಿ ದಶಸಾರವನ್ನು 1 ಲೀಟರ್ ದಶಸಾರಕ್ಕೆ 50 ಲೀಟರ್ ಶುದ್ಧ ನೀರು ಬೆರೆಸಿ ಮಿಕ್ಸ್ ಮಾಡಿ ಒಂದು ಅಡಿಕೆ ಮರಕ್ಕೆ 2 ಲೀಟರ್ ಇದನ್ನು ಬೆರೆಸಬೇಕು. ಮತ್ತೆ ತೆಂಗಿನ ಮರಕ್ಕೆ 5 ಲೀಟರ್ ಹಾಗೆ ಕೊಡ್ಬೋದು. ಇದಕ್ಕೆ ಟ್ರೈಕೋಡರ್ಮಾ ಮಿಕ್ಸ್ ಮಾಡಬಹುದು. ಅಂದ್ರೆ ಸೂಕ್ಷ್ಮ ಜೀವಿ ಉತ್ಪತ್ತಿ ವರ್ಧನೆ ಇದು ಜಾಸ್ತಿ ಆಗುತ್ತೆ. ಈಗ ಒಂದ್ಸತಿ ಈಗ ಈ ತಿಂಗಳು ಬಳಸದ್ಮೇಲೆ ದಶಸಾರವನ್ನ ಅದೇನಾದ್ರು ರುಟೀನ್ ಸೈಕಲ್ ಇದೆಯಾ, ಅಥವಾ ಒಂದ್ಸತಿ ಬಳಸದ್ಮೇಲೆ ಇಷ್ಟು ಸಮಯ ಆದ್ಮೇಲೆ ಬಳಸಬೇಕು ಅಂತ ಹಾಗೆ ಏನಾದ್ರು ಇದೆಯಾ? ಒಂದ್ಸಲ ದಶಸಾರ ನಾವು ಈ ತರ ಬಳಸಿದ ನಂತರ 3 ತಿಂಗಳಿಗೆ ಒಂದ್ಸಲ ಬಳಸಬಹುದು. 3 ತಿಂಗಳಿಗೊಮ್ಮೆ ದಶಸಾರ ಸಿಂಪಡಣೆ ಮಾಡ್ತಾರೆ. ಈಗ ಸರ್, ಈಗ ದಶಸಾರದ ಬಗ್ಗೆ ಒಂದಷ್ಟು ಜನರಿಗೆ ಮಾಹಿತಿ ಇರಬಹುದು, ಮಾಹಿತಿ ಇಲ್ಲದನೇ ಇರಬಹುದು. ಈಗ ದಶಸಾರ ಉತ್ಪನ್ನಗಳನ್ನ ಈಗ ರೈತರು ಖರೀದಿ ಮಾಡಬೇಕು ಅಂತ ಹೇಳಿದ್ರೆ ನಿಮ್ಮ ಒಂದಷ್ಟು ಡಿಸ್ಟ್ರಿಬ್ಯೂಟರ್ಸ್ ಆಗ್ಲಿ ಅಥವಾ ಯೂನಿಟ್ಸ್ಗಳು ಎಲ್ಲೆಲ್ಲಿದೆ? ಈಗ ದಕ್ಷಿಣ ಕನ್ನಡ ಸೈಡ್ ಇರ್ಬೋದು, ಚಿಕ್ಕಮಂಗ್ಳೂರು ಸೈಡ್ ಇರ್ಬೋದು, ಸಾಗರ, ಸಿರಸಿ, ಸೊ ಹೀಗೆ ಒಂದಷ್ಟು ಡಿಸ್ಟ್ರಿಬ್ಯೂಟರ್ಸ್ಗಳು ಎಲ್ಲೆಲ್ಲಿದ್ದಾರೆ ಅಂತ ಹೇಳ್ಬೋದು? ಮೊದಲನೇದಾಗಿ ದಶಸಾರವನ್ನು ನಾವು ಅಧಿಕೃತ ವಿತರಕರ ಮೂಲಕನೇ ರೈತರು ಖರೀದಿ ಮಾಡಬೇಕಾಗತ್ತೆ. ಶಿರ್ಸಿ, ಸಿದ್ದಾಪುರ, ಯಲ್ಲಾಪುರಲ್ಲಿ ಶ್ರೀ ಗುರು ಕೃಪಾ ಟ್ರೇಡರ್ಸ್ ಅಂತ ವಿತರಕರು ಇದ್ದಾರೆ. ಆಮೇಲೆ ಕುಮಟಾ, ಹೊನ್ನಾವರ, ಭಟ್ಕಳದಲ್ಲಿ ಗೋವಿಂದ ಹೆಗಡೆ ಅವರು ವಿತರಣೆ ಮಾಡ್ತಾ ಇದ್ದಾರೆ. ಶಿವಮೊಗ್ಗ ಜಿಲ್ಲೆಯಲ್ಲಿ ಪ್ರಖ್ಯಾತರವರು ಅಂತ ಒಬ್ಬರು ವಿತರಕರು ಇದ್ದಾರೆ. ಆಮೇಲೆ ದಕ್ಷಿಣ ಕನ್ನಡದಲ್ಲಿ ರಾಧಾ ಟ್ರೇಡರ್ಸ್ ವಿತರಣೆ ಮಾಡ್ತಾ ಇದ್ದಾರೆ. ಮತ್ತು ಉಡುಪಿ, ಮಂಗಳೂರು ತಾಲೂಕು ಮತ್ತು ಕೊಡಗು ಜಿಲ್ಲೆ, ಬೆಂಗಳೂರಲ್ಲಿ ಇವರು ಗ್ರಾಮರಾಜ್ಯ ಟ್ರಸ್ಟ್ ಅಂತ ಅವರು ವಿತರಣೆ ಮಾಡ್ತಾ ಇದ್ದಾರೆ. ಮತ್ತು ಚಿಕ್ಕಮಗಳೂರಲ್ಲಿ ಕೀರ್ತನ್ ಕುಮಾರ್ ಅಂತ ಒಬ್ಬರು ಗೋಮಾತಾ ಸಾವಯವ ಕೇಂದ್ರ ಅವರು ವಿತರಕರಿದ್ದಾರೆ. ಮತ್ತು ಕಡೂರು ತಾಲೂಕಲ್ಲಿ ಕೀರ್ತಿ ಅಂತ ಒಬ್ಬರು ವಿತರಣೆ ಮಾಡ್ತಾ ಇದ್ದಾರೆ. ಇವರೆಲ್ಲ ವಿತರಕರ ಮೂಲಕ ರೈತರು ಖರೀದಿ ಮಾಡಬಹುದು. ಈಗ ದಶಸಾರ ಉತ್ಪನ್ನವನ್ನ ನೀವು ಯಾವ ರೀತಿ ಸೇಲ್ ಮಾಡ್ತೀವಿ ಅಂದ್ರೆ ಲೀಟರ್ ವೈಸ್ ಮತ್ತೆ ಅದರ MRP ಅನ್ನ ಹೇಳ್ಬೋದಾ? 1 ಲೀಟರ್ಗೆ ಇದರದ್ದು ದಶಸಾರವನ್ನು ನಾವು 400 ಲೀಟರ್ ಒಂದೊಂದು ಕ್ಯಾನ್ ಬರುತ್ತೆ, 950 ml ಒಂದು ಕ್ಯಾನ್ ಬರುತ್ತೆ, ಮತ್ತೆ 450 ml ಒಂದು ಕ್ಯಾನ್ ಬರುತ್ತೆ. 400 ಲೀಟರ್ ಒಂದು ಕ್ಯಾನಿಗೆ 1700 ರೂಪಾಯಿ MRP ಇದೆ. ರೈತರಿಂದ ಫೀಡ್ಬ್ಯಾಕ್ ಹೇಗಿದೆ ಸರ್? ಅಂದ್ರೆ ಸ್ಪಂದನೆ ಹೇಗಿದೆ? ಈ ಎಲ್ಲ ಉತ್ಪನ್ನಗಳನ್ನ ಬಳಸಿದ ಮೇಲೆ ರೈತರು ಏನು ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ? ರೈತರು ಅಭಿಪ್ರಾಯ ಅಂದ್ರೆ ಕೆಲವೊಬ್ರದ್ದು ಅಡಿಕೆ ಮರ ಎಲ್ಲ ಚೆನ್ನಾಗಿ ಆಗ್ತದೆ ಅಂತ ಹೇಳ್ತಾ ಇದ್ದಾರೆ. ಮತ್ತೆ ಈಗ ಎಲೆ ಚುಕ್ಕಿ ರೋಗ ಶುರು ಆಗಿದೆ. ರೈತರೇ ಅವರಾಗೆ ಸಿಂಪಡಣೆ ಮಾಡಿ ಒಂದು ಕಂಟ್ರೋಲಿಗೆ ಬಂದಿದೆ ಅಂತ ಅವರೇ ಬಂದು ಹೇಳ್ತಾ ಇದ್ದಾರೆ. ಮೇಯ್ನ್ ಆಗಿ ಅಂದ್ರೆ ಮೂಲಭೂತವಾಗಿ ಇದನ್ನ ಪ್ರಾರಂಭ ಮಾಡಿದ ಉದ್ದೇಶ ಏನು? ದಶಸಾರವನ್ನ ಪ್ರಾರಂಭ ಮಾಡ್ಲಿಕ್ಕೆ ಒಂದು ಉದ್ದೇಶ ಏನು ನಿಮ್ಮದು? ದಶಸಾರ ನಾವು ಅಡಿಕೆ ಮರ ಇದು ಗಿಡಗಳಿಗೆ ಕೊಟ್ಟಾಗ ಸೂಕ್ಷ್ಮ ಜೀವಿಗಳು ವರ್ಧನೆ ಆಗಿ ಮತ್ತೆ ಗಿಡ ಮರಗಳು ಸಮೃದ್ಧಿಯಾಗಿ ಬೆಳೆಯುತ್ತೆ, ಒಂದು ಪೋಷಕಾಂಶ ಸಿಗತ್ತೆ. ಸಗಣಿ ಮತ್ತು ತುಪ್ಪವನ್ನು ಎರಡು ಫಸ್ಟಿಗೆ ಮಿಕ್ಸ್ ಮಾಡಿ ಇಡ್ತೇವೆ. ಅದು ಮಿಕ್ಸ್ ಮಾಡಿದ ನಂತರ ಮಷಿನಿಗೆ ಹಾಕಿದ ನಂತರ ಅದಕ್ಕೆ ನೀರು ಮತ್ತು ಗೋಮೂತ್ರವನ್ನು ಹಾಕೋದು. ನೀರು ಮತ್ತು ಗೋಮೂತ್ರ ಹಾಕಿದ ನಂತರ ನೆಕ್ಸ್ಟು ನಾವು ಹಾಲು ಮತ್ತು ಮೊಸರನ್ನು ಹಾಕ್ತೀವಿ. ಹಾಲು ಮೊಸರು ಹಾಕಿದ ನಂತರ ಎಳೆನೀರು ಹಾಕಿದ ನಂತರ ಬಾಳೆಹಣ್ಣು ಮತ್ತು ಬೆಲ್ಲವನ್ನು ಹಾಕ್ತೀವಿ. ಎಲ್ಲ ಹಾಕಿದ ನಂತರ ಲಾಸ್ಟ್ ಕೊನೆ ಹಂತವಾಗಿ ಬೇವಿನ ಬೀಜ ಪುಡಿಯನ್ನು ಹಾಕಿ ಮಿಕ್ಸಿಂಗ್ ಮಾಡ್ತೀವಿ. ಮಿಕ್ಸ್ ಮಾಡಿ ಸುಮಾರು ರೊಟೇಷನ್ ಆದ ತಕ್ಷಣ ಲಾಸ್ಟ್ ಎಂಡ್ ಏನೇನು ಪ್ರೊಸೆಸಿಂಗ್ ಆಗಿ ಏನು ಮುಗೀತದೆ
ನಂತರದಲ್ಲಿ ಕ್ಯಾನ್ಗಳೇನು ಖಾಲಿ ಆಯಿತು, ಡ್ರಮ್ಗಳು ಖಾಲಿ ಆದ ನಂತರ ಅದಕ್ಕೆ ಬಿಸಿ ನೀರು ಮತ್ತು ಹಾಕಿ ಡ್ರಮ್ಮನ್ನು ಮತ್ತೆ ಶುಚಿ ಮಾಡಿ, ಮತ್ತೆ ತಣ್ಣೀರು ಹಾಕಿ ಮತ್ತೆ ಶುಚಿ ಮಾಡಿ, ಮತ್ತೆ ಬಿಸಿ ನೀರು ಹಾಕಿ ಶುಚಿ ಮಾಡಿ ಅದನ್ನು ಆ ಡ್ರಮ್ ಕ್ಲೀನಿಂಗ್ ಆಗುತ್ತದೆ. ಮತ್ತು ನೆಕ್ಸ್ಟ್ ಪ್ರೊಸೆಸಿಂಗಿಗೆ ರೆಡಿ ಆಗ್ತದೆ ಆ ಡ್ರಮ್ ಮತ್ತು ಮಾಡಲಿಕ್ಕೆ ಅಂತೇಳಿ. ನೆಕ್ಸ್ಟ್ ಹಂತದಲ್ಲಿ ಏನೇ ಒಂದು ಸ್ಮೆಲ್ ಇರಲಿ, ಏನೇ ಇರಲಿ ವೆಂಟಿಲೇಷನ್ ಮುಖಾಂತರ ಅಲ್ಲಿ ಫ್ಯಾನ್ಗಳ ಮುಖಾಂತರ ಹೋಗ್ತದೆ. ಅದು ಆಕ್ಸಿಜನ್ ಲೆವೆಲ್ ಚೆಕ್ ಮಾಡಲಿಕ್ಕೆ ಮಷಿನ್ ಇದ್ದು, ಶುದ್ಧ ನೀರಿಗಾಗಿ ಮಿಷಿನ್ ಚಕ್ಲಿ ಮಾಡಲಿಕ್ಕೆ ಮತ್ತು ಡ್ರಮ್ ಕ್ಲೀನ್ ಮಾಡಲಿಕ್ಕೆ RO ವಾಟರ್ ಇದ್ದು, ಮತ್ತು ಬಿಸಿ ನೀರಿಗೋಸ್ಕರ ಬಾಯ್ಲರ್ ಇದ್ದು. ನೋಡಿದ್ರಲ್ಲ ವೀಕ್ಷಕರೇ, ಗೋಫಲ ಟ್ರಸ್ಟ್ ಇಂತಹ ಒಂದಷ್ಟು ಉತ್ಪನ್ನಗಳನ್ನ ಬೆಳೀತಾ ಕೃಷಿಗೆ ಹಾಗೆ ನಮಗೆಲ್ಲರಿಗೂ ಕೂಡ ಯಾವುದೇ ರೀತಿಯ ನೈಸರ್ಗಿಕಗಳನ್ನ ಕೆಮಿಕಲ್ಸ್ಗಳನ್ನ ಬಳಸದೆ ಒಂದಷ್ಟು ಉತ್ಪನ್ನಗಳನ್ನ ಬೆಳೀತಾ ಇದ್ದಾರೆ. ಇವರ ಈ ಒಂದು ಕಾರ್ಯ ಇದೇ ರೀತಿ ಮುಂದುವರಿಲಿ ಅಂತ ಹೇಳ್ತಾ, ಇನ್ನಷ್ಟು ಸುದ್ದಿ ಹಾಗೂ ಮನೋರಂಜನೆಗೆ ನೋಡ್ತಾ ಇರಿ ಕಹಳೆ ನ್ಯೂಸ್. ಇದು ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ. ನಿಖರ ಸುದ್ದಿ, ಸದಭಿರುಚಿಯ ಕಾರ್ಯಕ್ರಮ. ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್, ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ.